ನರಸಿಂಹಣ್ಣ, ಓ ಏನ್ ಮಾಡ್ತಿದ್ಯಣ್ಣ? ಟಿವಿ ನೋಡ್ತಾ ಇದ್ದೀನಿ. ಯಾಕಣ್ಣ ಅವಾಗಲೇ ಕಟ್ ಮಾಡ್ದೆ? ಯಾಕೆ ನಿಮ್ ಹೆಂಗದ್ರು ಬೈತಾ ಇದ್ರು? ಅವಾಗಲೇ ಅಕ್ಕವ್ರು ಬೈತಾ ಇದ್ರು ನಿಮ್ ಮನೆಗೆ, ಯಾಕಣ್ಣ? ಬಟ್ಟೆ 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 ಇಕ್ಕೊಂಡ್ರಲ್ಲ. ಅಂದ್ರೆ ಚಡ್ಡಿ ಕಂಡಿರ್ಲಿಲ್ವಂತ ಒಳಿಕೆ? ಚಡ್ಡಿ ಕಂಡಿರ್ಲಿಲ್ವಂತೆ? ಓ ಹಂಗೆ ಕೂತ್ಕೊಂಡಿದ್ದೆ ಅಣ್ಣ. ಓ ಯಾರ್ಯಾರಿಗೆ ಕೊಟ್ಟೆ ದರ್ಶನ? ಮರ್ತೆ ಅದ ಯಾವ್ದೋ ಗೋಳಾಡ್ಕೊಂಡ್ ಕುಂತಿದ್ರು, ಗೋಳಾಡ್ತಿದ್ರು ಇವ್ರು ಜಿ ಕನ್ನಡದಾಗೆ. ಬಂದವನು ಹಂಗೆ ಹಂಗೆ ಕೂತ್ಕೊಂಡಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ ನಾನು. ಚಡ್ಡಿ ಯಾಕೆ ಬಿಚ್ಚಕ್ ಹೋಗಿದ್ದೆ ನೀನು? ಬಾತ್ರೂಮ್ಗೆ ಹೋಯ್ತಲ್ಲ, ಚಡ್ಡಿ ಅಲ್ಲ ಇದು ಒಡೆದ್ನಲ್ಲ ಹಂಗೆ ಆತು. ತಿರ್ಗಾ ಸ್ನಾನ ಮಾಡ್ಕೊಂಡು ಹಂಗೆ ಇದನ್ನ ತವ ಸುತ್ಕೊಂಡ್ ಸುಮ್ಮ ಕೂತ್ಕೊಂಡಿದ್ದೀನಿ ಇಲ್ಲಿ. ಅವ್ರು ಯಾರೋ ಗೋಳಾಡ್ತಿದ್ರು ಟಿವಿಗೆ ನೋಡ್ಕೊಂಡು. ಯಾರ್ಯಾರಿಗೆ ದರ್ಶನ ಕೊಟ್ಟೆ? ಯಾರ್ಯಾರು ನೋಡ್ರಿ ಲಾಸ್ಟಿಗೆ ಗೊತ್ತಾಗಿರೋದು. ಯಾರು ಹೇಳಿದ ಆಮೇಲೆ? ನಮ್ಮ ಅಜ್ಜಿ. ನಿಮ್ಮ ಮನೆಯವರ? ಓ ಯಾರ್ಯಾರು ನೋಡ್ಕೊಂಡು ಹೋದ್ರು? ಯಾರ್ಯಾರು ಅಂಗಡಿಗೆ ಬಂದಿದ್ರು ವ್ಯಾಪಾರಕ್ಕೆ? ಹೆಂಗಪ್ಪ ಮತ್ತೆ ಈಗ ಅವರೆಲ್ಲ ನೋಡ್ಕೊಂಡು ಹೋಗೋರೇನು? ಗೊತ್ತಾಗಿಲ್ಲ. ಆಮೇಲೆ ನಿಮ್ಮ ಮನೆಯವ್ರು ಬೈದ್ರಾ? ಮುಚ್ಚ ಅಂತ ಅಂದ್ರು. ಏನ್ ಆಮೇಲೆ ನಿಂಗೆ ಗೊತ್ತಾಗ್ಲಿಲ್ವಾ? ಇಲ್ಲ. ಆಮೇಲೆ ಏನು ಅಂತ ಅಂದ? ಈಗ ನಮ್ಮ ಮನೆಯವ್ರು ಬೇರೆ ಫೋನ್ ಮಾಡಿದ್ರು. ಯಾರು? ಇದನ್ನು ಅದೇನು ಗೂಡ್ಸ್ ಆಫ್ ಮಾಡೋದು ಇದು ಇದೆಂತ ಇದು ವಾಟ್ಸಾಪ್. ನಾವು ನೀವು ಮಗ ಕಾಣೋದು. ವಿಡಿಯೋ ಕಾಲು ವಾಟ್ಸಾಪ್ ಅಲ್ಲ? ಓ ಮಾಡಿ. ಯಾರು ಮಾಡಿದ್ರು? ಯಾರೋ ಇವರು ಲೇಡಿ. ಯಾಕೆ ಏನಕ್ಕೆ ಮಾಡಿದ್ರು? ಯಾಕಪ್ಪ ಏನಾದ್ರು ಮಾಡಿ ಮನೆ ಕಂಡಿದ್ರು. ಅಷ್ಟೇ ಸರ್. ಇದು ಏನಿಲ್ಲ, ಇಲ್ಲಿ ಎಲ್ಲ ನಿನ್ನ ಕಲಾಭಿಮಾನಿಗಳು, ನಿನ್ನ ಅಭಿಮಾನಿಗಳೆಲ್ಲ ಇಲ್ಲಿ ಕೂತ್ಕೊಂಡವ್ರೆ. ದಯವಿಟ್ಟು ನೀನು ಶಕುನಿಗೆ ಒಂದು ಡೈಲಾಗ್ ಹೇಳ್ಬೇಕಂತ ಹೇಳ್ಬಿಡೋಣ. ಹಲೋ ಹಲೋ ಹೇಳೋಣ. ಅದೇ ಅಂತ ಕಲರ್ಸ್ ಕನ್ನಡದಾಗ ಇದು ಯಾವ್ದು ಜಡೆ ಹಾಕೊಂಡು ಆಡ್ತಾವ್ರಿ. ನೀನು ಕಲರ್ಸ್ ಕನ್ನಡದಲ್ಲಿ ಬಿಡು, ಶಕುನಿದು ಒಂದು ಡೈಲಾಗ್ ಅಂತ ಹೇಳೋಣ. ಚಪ್ಪತ ಹೂ ಗುರು ವಂಶ ನೀ ನಿರ್ಮೂಲನ ಅಷ್ಟೇ ಸ್ವಾಮಿ. ಹಂಗಲ್ಲನೋ, ನಾಟಕದಾಗ ಹೆಂಗ್ ಹೇಳ್ತಿದ್ದೆ ನೀನು, ನಮ್ಗೆಲ್ಲ ಗೊತ್ತಿಲ್ವಾ? ಒಂದೇ ಒಂಚೂರು ಜೋರ ಡೈಲಾಗ್ ಬಿಡಿ ಹೇಳ್ತೀನಿ. ಇವ್ರಿಗೆಲ್ಲ ಕುಡ್ದಿರೋದೆಲ್ಲ ಇಳ್ದೋಗ್ಬಿಡ್ಬೇಕು. ಎಲ್ಲ ಎದ್ದಾಳ್ತಾರ ಸ್ವಾಮಿ. ಹಂಗೆ ಹೇಳ್ಬಿಡು ಒಂಚೂರು. ಜೋರಾಗಿ ಕೇಳಿಸ್ತಿಲ್ಲ ಅಣ್ಣ, ಜೋರಾಗಿ ಮಾತಾಡೋಣ. ಜೋರಾಗಿ ಅಣ್ಣ, ಒಂಚೂರು ಜೋರಾಗಿರ್ಲಿ ವಾಯ್ಸು. ಇನ್ನೊಂದು ದಿನ ಮಾತ್ರ ತಾಳಿದ ಆ ಕಡು ವೈರಿಸಿ ಯೋಧ ಮತ್ತು 99 ಮಂದಿ ಸೋದರನ್ನು ಭಿನ್ನದಿಂದ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವನು. ನರಕದಲ್ಲಿ ನಿರಾಂಜನವನ್ನು ಮಾಡಿ ದುರ್ಯೋಧನ. ಹಲೋ, ನರಕದ ಹಿಂಸೆ, ಭಯಾನಕ ಹಿಂಸೆಗಿಂತಲೂ ಈ ಚಾಣಾಕ್ಷ ಶಕುನಿಯಿಂದ ಆಗುವ ಹಿಂಸೆ ಅತಿ 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 ಭಯಾನಕವೆನಿಸುವುದು. ಸುಯೋಧನ, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಕುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಿರುವಾಗ ಸುಯೋಧನ ಬಾಯಿಗೆ ಒಂದು ಹನಿ ನೀರು ಬಿಡುವೋರಿಲ್ಲದೆ ಆ ನರಕದ ಮಾರ್ಗವನ್ನೇ ತೋರಿಸಿ ದುರ್ಯೋಧನ, ನೀನು ನನ್ನನ್ನು ನಿನ್ನ ಸಹೋದರ ಮಾವ ಶಕುನಿ ಎಂದು ತಿಳಿದಿರುವೆ. ಬೆಪ್ಪೆ, ನಿನ್ನ ಸಹೋದರ ಮಾವ ಶಕುನಿ ಅಲ್ಲವೋ ದುರ್ಯೋಧನ, ನಿನ್ನ ಪಾಲಿನ ಶತ್ರು. ಅದಕ್ಕೋಸ್ಕರ ಈ ಕದ್ದವನ್ನು ಅಳಬೇಡಿ. ಈ ದಿನ ಅಧರ್ಮ ಯುದ್ಧದಲ್ಲಿ ಅಭಿಮನ್ಯು ನೀನು ಹೊಡೆದ ವಾರ್ತೆಯನ್ನು ಕೇಳಿ ಆ ಪಾಂಡವರು ಇವರು ಗೌರವಕ್ಕೆ ಹಠಾತ್ತಾಗಿ ಯುದ್ಧಕ್ಕೆ ದುರ್ಯೋಧನ. ಆಗ ನೀನು ದುರ್ಯೋಧನ ಇದ್ಯಾದಮ್ಮ ಟಿವಿ ಹಾಕತ್ತ
ಹಲೋ ಅಣ್ಣ, ಓ ಜೋರಾಗಿ ನೀನ್ ಹೇಳಿಲ್ಲ ಬಿಡೋಣ, ಸುಮ್ನೆ ಪಾಠ ಓದ್ದಂಗೆ. ಹಾ ಅದ ಏನ್ ಪಾಠ ಓದ್ದಂಗೆ ಓದ್ಬಿಟ್ಟೆ. ರಾತ್ರಿ ಸ್ವಾಮಿ ಹಾ ರಾತ್ರಿ 12:30 1 ಗಂಟೆಗೆ ಮಾಡಿ ಸ್ವಾಮಿ. ಎಲ್ಲ ಮನೆಗಿರ್ತಾರೆ. ಜೋರಾಗಿ ಹೇಳ್ತೀನಿ, ನಾನು ಜೊತೆ ಇರ್ತೀನಿ ನಾನು. ಎದ್ದೇ ಇರ್ತೀರಾ? ಖಂಡಿತ ಸ್ವಾಮಿ ಮಾಡ್ತೀನಿ, ಖಂಡಿತ ಮಾಡ್ತೀನಿ. 1 ಗಂಟೆಗೆ. ಅದಕ್ಕೆ ನಮ್ಮ ಹುಡುಗರು ಬೆಂಗಳೂರಿಂದ ಎಲ್ಲ ಬಂದಿರೋ ಫ್ರೆಂಡ್ಸ್ಗಳು, ಹಾ ಅದಕ್ಕೆ ಅಣ್ಣಂದು ಡೈಲಾಗ್ ಹೇಳ್ಸೋಣ, ಚೆನ್ನಾಗ್ ಮಾಡ್ತಾರೆ ಅವರು ಅಂತ ಅಂದ್ರು. ಹಾ ಅದಕ್ಕೆ ಇಲ್ಲೆಲ್ಲ ಡಾಬಾದಲ್ಲಿ ಕುಡ್ಕೊಂಡು ಕುಂತಿದ್ದು. ನನ್ನ ಕರೆದ್ರು ಬಂದ್ಮೇಲೆ ಸ್ವಾಮಿ ನಾನು ಒಂಚೂರು ಊಟ ಮಾಡಿ. ನಮ್ಗೇನಣ್ಣ ಗೊತ್ತು, ನೀವು ನಮ್ಮಂತ ಇದಕ್ಕೆಲ್ಲ ಬರ್ತೀರಾ ಬಡವ್ರ ಮನೆಗೆಲ್ಲ. ನಾವು ಬಡವ್ರೆ. ತಾಯಿನ ಆಯ್ಕೆ ನಿಮ್ಮ ಅಮ್ಮನ ಆಯ್ಕೆ ಅದಾರ. ನರಸಿಂಹಣ್ಣ, ಹಲೋ, ಯಾಕಣ್ಣ ಫೋನ್ ಕಟ್ ಮಾಡಿದೆ? ಉನ್ನ ಕಟ್ ಮಾಡಿ. ಹಲೋ ನರಸಿಂಹಣ್ಣ, ಫೋನೇ ಮಾಡಿಕೊಳ್ಳೋದು ಬೇಡ. ಒಂದು ತಾಯಿನ ಆಯ್ಕೆ ತಗೊಂಡು ಎಲ್ಲ ಚಾಯ್ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ ನಾನು. ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ಒಂದು ತಾಯಿನ ಆಯ್ಕೆ ನರಸಿಂಹಣ್ಣ ಯಾರು? ನರಸಿಂಹಣ್ಣ ಏನ ಯಾಕೆ ಯಾರ್ರಿ? ನರಸಿಂಹಣ್ಣ ಯಾರು ಹೇಳು? ಒಂದು ತೂಲಿಗೆ ನಾನು ತುಣ್ಣೆಕ ಹೇಳ್ರಿ ಯಾರ ಹೆಸರು? ನಮ್ದಾದ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದಿ. ಯಾಕೆ ನಿಮಗೆ ಬಿಡಿಸ್ಕೊಂಡೈತಾ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ಇವನು ಅಮ್ಮನ್ನ ಇದೇನು ಇದು ಕತೆ? ಇದೇನ್ ಕತೆ ಇದು? ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಆಯ್ನ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳಿ ಬಿಟ್ಟು ಅಯ್ಯೋ ಅಂತ ಆಯ್ನ. ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿಲ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು. ಅಯ್ಯೋ ಅಮ್ಮನ್ನ ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಅಮ್ಮನ್ನ ಒಂದಿಷ್ಟು ಇದನ್ನ ಅಮ್ಮನ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಶಾಟಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತಿಥಿಗೆ ಹೋಗ್ಬೇಕು ಹೇಳಿ. ನರಸಿಂಹಣ್ಣ ನೋಡ್ತಿಲ್ಲಣ್ಣ. ನರಸಿಂಹಣ್ಣ ತಾಯಿನ ಕ್ಯಾಯ ಉಸಿರು ಸಿಕ್ಕಂಡಂಗ ಆತಲ್ಲ. ಯಾರ್ ಸಮಯ? ನರಸಿಂಹಣ್ಣ ಅಯ್ಯೋ ಇವನು ತಾಯಿನ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗೋತಲ್ಲ. ನರಸಿಂಹಣ್ಣ ನಾನೇ ನರಸಿಂಹಣ್ಣ. ಏನ್ ಹೇಳು ನಗದ್ ಬಿಟ್ಟು?
ನರಸಿಂಹಣ್ಣ ಅಯ್ಯೋ ಅಯ್ಯೋ ಮಗ ನಂಗೆ ಟಿಕ್ ಹಿಡಿದಿದ್ದೇನೆ ನೋಡು. ನರಸಿಂಹಣ್ಣ ಟಿಕ್ಕಿ ಹಿಡಿದಿದ್ದೇನೆ ನೋಡು. ಏನ್ ಹಿಂಗಾಗಿ ಹೋದ್ ನನ್ ಕತೆ. ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ, ₹1 ಕೊಡ್ಲಿ ಯಾರು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕ್ಯ ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡ್ರೆ ಕಾರಿಗೆ ಕೊಟ್ಟು ಕಾರ್ ಇಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು. ಏನ್ ಕತೆ ನೀವು ನಮ್ಮನ್ನ ಹಾಕ್ಯ ಇಲ್ಲಿ ₹1 ಇಲ್ಲ ₹70 ಪೆಟ್ರೋಲ್ ಹಾಕ್ಸ ಬಂದೆ. ಏನಣ್ಣ ಇದು ನರಸಿಂಹಣ್ಣ ನಿಂದು? ಇವ್ನ ಯಾವ ತಿಕ್ಕಲ್ ನನ್ ಮಗ ಇಲ್ಲಿ 1,500 ಸಲ ಬರೀ ನಗ್ತಾಲೆ ಅವನೇ. ನರಸಿಂಹಣ್ಣ ಹೇಳೋಣ ಒಂದ್ಸಲ ಇದು ಯಾರು ನೀನು? ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು. ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್ ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿನ ಹಾಕಿ. ಅಯ್ಯೋ 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 ಏನಂತ ಇವ್ರವ್ರು ನಮ್ಮ ಅಣ್ಣ ಆಗ್ಬೇಕು ಇವ್ರು. ಹಲೋ ಅಣ್ಣ, ಹಲೋ ಎಲ್ಲಿದ್ದೀಣ? ನಾನೀಗ ಹೂನಳ್ಳಿ ಬ್ಯಾಂಕು. ತಡೆಯೋಣ ಒಂದ್ ನಿಮಿಷ, ಗಾಡಿ ಸೈಡಿಗೆ ನಿಲ್ಸು. ಗಾಡಿ ಸೈಡಿಗೆ ನಿಲ್ಸೋಣ. ಸರಿ ನಿಲ್ಲಿಸ್ತೀನಿ ತಡೆ. ಹಲೋ ನಿಲ್ಲಿಸ್ತೀನಿ. ನಿಲ್ಸು. ನಿಲ್ಲಿಸ್ರಾ? ನೋಡೋಣ, ನಾನ್ ಮನೋಜ್ ಮಾತಾಡ್ತಾ ಇರೋದು. ಹಲೋ ಹಲೋ ಯೋ ಕೇಳ್ಸಲ್ಲ? ಕರೆನ್ಸಿನೇ ಬಂದಿಲ್ಲ ಬೆಳಿಗ್ಗೆ ಕೊಟ್ಟೋದು ಕಾಸು. ಯೋ ಹಲೋ ಮಾತಾಡ, ಇಲ್ಲಿ ನಿನ್ನ ಹತ್ರ ಮಾತಾಡ್ತೀನಿ. ನೀನ್ ಕರೆನ್ಸಿಗೆ ನೆಕಡ ಸಿಗಾಕ ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಲೋ ಹೇಳಿ, ನಾನ್ ಮನೋಜ್ ಮಾತಾಡ್ತಾ ಇರೋದು. ಮಾಸು ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ಓಯ್ ಇವ್ರೆ ನನಗೆ ಕೆಟ್ಟ ಮಾತು ಬಂದ್ಬಿಡ್ತೀನಿ ಬಾಯಿಗೆ. ಸರ್ ಕೆಟ್ಟ ಪದಗಳನ್ನ ಸರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ. ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ? ಲಲ್ಲಿಯವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ. ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಮದ್ವೆ ಇಬ್ರು ಮದ್ವೆ ಆಗಿರಿ ಬೇಕಾದ್ರೆ ಅವ್ರು ಒಂದು ಮದ್ವೆ ಆಗಿರಿ. ಅದನ್ನ ನನ್ಗೂ ಅದ್ರೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರು ಇಲ್ಲ, 2ನೇ ಯಜಮಾನ್ರು ಇಲ್ಲ, ಯಾರು ಅವ್ರನ್ನ ನೋಡೇ ಇಲ್ಲ ಸರ್. ರೇ ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ ಮಗಿಗೂ ಹೇಳ್ಕೊಡ್ರಿ ಹೆಸರ ಹೇಳ್ತಿದ್ವಿ. ರೇ ನೀವು ಆತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಮ್ಗೇನ್ ಗಾಡಿ ಏನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತು ಏನೋ ಅವಾಗ ಅತಾಚೂರಿ ಆಗೋಯ್ತು. ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಳ್ಳಿ ಯಾರ್ಯಾರ್ದೋ ಮಾತಾಡ್ರೆ ಊಟ ಎಲ್ಲ ಉಸ ಮಾಡ್ಕೊಡು, ಅರ್ಧ ಕೊಟ್ಟವ್ರೆ ಅವ್ರ ಮನಸ್ಸು ಅಪ್ಪ ಅಮ್ಬಿಟ್ಟವ್ರು ಮಾತಾಡೋದು. ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬಿಡ್ರಿ. ನಮ್ಗೆ ತಲೆ ಕೆಡಕ್ ಮಾಡ್ರಿ, ನಾವೆಲ್ಲ ಹೊಟ್ಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೊಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೇ. ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ, ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇವಸ್ಥಾನ. ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು. ಲಲ್ಲಿಯವ್ರನ್ನ ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ
ಛತ್ರದಲ್ಲಿ ಮದುವೆ ಆಗ್ತೀವಿ, ನೀವು ಕ್ಲೀನಾಗಿ ಬಂದು ಶಾಸ್ತ್ರ ಎಲ್ಲ ಮಾಡಬೇಕು, ಅಡುಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ಧಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು, ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು. ಇವ್ನಿಗೆ ಕೂಲಿ ಕೊಟ್ಟು ಮಾಡ್ತೇನೆ ನಾನು ಸ್ಟಾರ್ಟ್ ಮಾಡೋಣ ಯಾವನ ಮದುವೆ ನನಗೆ ಬರಲ್ಲ. ಅದೇನ್ ಮಾಡ್ಕೊಂಡ್ರೆ ಮಾಡ್ಕೊ, ಅದೇನ್ ಮಾಡ್ಕೊಂಡ್ರೆ ಮಾಡ್ಕೊ. ಅದ್ ನೀವೆಲ್ಲ ಬೆಂಕಿ ಅನ್ನೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕ. ನನಗೆ ರೈಸ್ ಮಾಡಿ ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ, ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡಿ ಸೇರ್ಕೊಳಕ್ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳು ಮಾಡಿದ್ಯಲ್ಲ. ನನ್ ಚಾಟಗಳು ಬಾಳ ನೀವು ಕೇಳ್ಕೊಳಕ್ ನಾನು ಇದು ಮಾಡ್ಕೊಡ್ಬೇಕೇನ್ರಿ, ಹಿಂಗೆ ಮದುವೆ ಮಾಡ್ಕೊಡ್. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಅಂತ ತಾಂಬಂದು ಹಾಕ್ಬಿಡ್ತಾರ ನಿಮ್ಗೆ. ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂತದು ಆಗ್ಬಿಟ್ಟಿದ್ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ. ಹಂಗೆ ಹೇಳ್ತಾ ಇದೀಯ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ ಅವ್ರಿಂದ 10 ರೂಪಾಯಿ ಐಕಂತ ಇಂದು ಇದು ಎಂತದು ಟಾಯ್ಲೆಟ್ಗೆ ಮಾಡ್ತಾರಲ್ಲ ಅದನ್ನ ಹೇಳು. ಅವ ನನ್ನ ಒಂದೇ ಒಂಟ ಮಾತು ಮಾಡ್ರಿ. ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮಂಟೆ ಯಾಕೇನ್ರಿ. ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರ ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತ. ಯಾರೋ ಇವ್ರು ನಾನು ತಲೆ ತಿಂದಿದ್ದೇನೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿದ್ದು ಮದುವೆ ಮಾಡ್ತಾ ಹೋಗ್ಬೇಕಂತೆ. ಅದು ನಾನು ಹೋಗಿ ಹಾಕಿ ಎಲ್ಲ ಪುಣ್ಯತ್ವ ಮಾಡ್ಕೊಡ್ಬೇಕಂತ. ನಮ್ಮ ಮೆಟ್ಟಾಗಿ ಅಲ್ವಾ ಸಾಮಾನ್ಯರು ಅಲ್ಲ ಯಾರು ಅಲ್ಲ ಸ್ವಾಮಿ ಅವರು. ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರಂತೆ. ಅವ್ಳು ಯಾರು ಲೆಕ್ಕ ಹಾಕಿ ಗೌಡ್ರಿ ಹೊತ್ತಿನ ಮೇಲೆ ಕುಡಿದು ಬಿಡ್ತಾವೆ. ಇನ್ನೇನು ಎಲ್ಲ ತಲೆ ತಿರ್ಗಿ ಕುಕ್ಕೋದು ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡಿ. ಅದು ಮುಣಿಗೆ ಹೋಗ್ಬೇಕು ನನಗ. ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಹಲೋ ಲೈ, ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಆರ ತಗೊಂಬಂದು ನಮಗೆ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು ನೋಡ್ರಿ. ನೋಡ್ಕೊಡ್ರಿ ಯಾರ ಅಪ್ಪ ಮುಟ್ಟಿದಾಡ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವ್ನು ಶಾರ್ಟ್ ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬಿಡು. ಏನೇನ್ ಮಾಡ್ಕೋಬೇಕಾದ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಸಂಬಂಧಿಕರಲ್ಲ ಯಾರಲ್ಲ ಸೊನ್ನೆ ಸುಳ್ಳು ತಲೆ ಕೆಡ್ದಿರ್ತಾರೆ ನೋಡು. ಮಣ್ಣಿಗೋಣ ಅಂತ ಬಂದೆ ಮರ್ತೇ ಹೋತು. ಎತ್ತೋದು ಇವ್ರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ಅದೇನೆ ನಮ್ಗೊಂದು ನೋಡಿ ಇನ್ನ ಹಾಕಿಲ್ಲ. ಈ ದುಡ್ಡು ಕೊಟ್ಟಿದ್ದೀನಿ. ಹೆಂಗಾರ ಮಾಡ್ತೀವ್ರಿ ಫೋನ್ ಮಾಡಿ ಏನ್ ತೊಂದ್ರೆ ಕೊಡ್ತಾ ಇದಾರೆ? ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡೈತ್ರಲ್ಲ, ಆಗ ಹಂಗೆ ಬಾ 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 ಅಂತ ಅಂತಾರೆ. ಎಲ್ಲಿಗೋ ಗೊತ್ತಿಲ್ಲ. ನೀವು ಅದನ್ನ ಕೇಳ್ಬೇಕಲ್ವಾ? ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕವ್ರ ಹತ್ರ ಬೇದ. ನಿಮ್ಮ ಮನೆ ಅಕ್ಕನ ಹೆಸರು ಏನಣ್ಣ? ವಿಶ್ವನಾಥ ಅಂತ ಒಂದು ಆಡೈತ್ರಲ್ಲ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ನೀನು ಕಂದನಲ್ಲವಿ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ, ವಿಶ್ವನಾಥ. ಹಾಗಂಗೆ ವಿಶಾಲಾಕ್ಷಮ್ಮ ಅಂತ. ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು. ಈಶ್ವರ ಪರಮಾತ್ಮ. ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ನೀವ್ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ, ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ, ಗೊತ್ತಾಯ್ತಾ? ನೀವು ತಲಾಟೆ ಏನೇನ ಮಾತಾಡ್ಬೇಡ್ರಿ. ಅದೇನಿದ್ರು ನಿಮ್ಮ ಮಿಸಸ್ ಹತ್ರ ತೋರಿಸ್ಕೊಳ್ಳಿ. ನಾವೇನ್ ಗೊತ್ತಾ, ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್. ನಮ್ಮ ಉದ್ದೇಶ ಅದೇನೆ. ನಾವು ಫೋನ್ ಮಾಡಿರ್ತಕ್ಕಂಥ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಸರ್. ಯಾವತ್ತು ಕಿತ್ತಾಡಬಾರ್ದು, ಅದಕ್ಕೆಲ್ಲ ಆಸ್ಪದ ಮಾಡಿ ಕೊಡಬಾರ್ದು. ನಿಮ್ದೇ ತಪ್ಪಿರ್ಲಿ. ಗೊತ್ತಾಗಲ್ಲ ನೀವು ಕಂಪ್ನಿಯರೋ ಅಥವಾ ಯಾರು ಅನ್ನೋದು ನೀವು ಸರ್ ಖಂಡಿತ ನಾವು ಕಂಪ್ನಿಯರೇನೆ. ನಿಮ್ಮ ಪ್ರಾಬ್ಲಮ್ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು. ಅದಕ್ಕೆ ಮಾತಾಡ್ಕೊಂಡ್ ಕುಂತಾ ಇದೀವಿ. 5 ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ. ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ದೇ ತಪ್ಪಿರ್ಬೋದು, ಅಕ್ಕವ್ರದೇ ತಪ್ಪಿರ್ಬೋದು.
ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ, ನಿಮ್ದೇ ತಪ್ಪಾಗ್ಲಿ ನೀವೇ ಒಂದ್ಸರಿ ಕ್ಷಮಾಪಣೆ ಕೇಳ್ರಿ, ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ. ನಾನು ನಿಮ್ಗಿಂತ ಚಿಕ್ಕೋನು, ಅವೆಲ್ಲ ಹೇಳ್ಬಾರ್ದು. ನಮ್ಗಿನ್ನು ಮದ್ವೆ ಆಗಿಲ್ಲ, ಆದ್ರೂ ಅಕ್ಕವ್ರಿಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡಬಾರ್ದು, ಅವೆಲ್ಲ ಜೀವನದಲ್ಲಿ ಸಹಜ. ಅನುಮಾನ ಬರಬಾರ್ದು. ಅಕ್ಕವ್ರಿಗೆ ಒಂದ್ ಸ್ವಲ್ಪ ಕೊಡಿ ಅಣ್ಣ, ನಾನು ಹೇಳ್ತೀನಿ ಬೇಕಾರೆ. ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ. ಅಮ್ಮ ಅಮ್ಮ ನೀ ಬೇಗನೆ ಬಾರಮ್ಮ, ಅಮ್ಮ ನೀ ಬೇಗನೆ ಬಾರಮ್ಮ. ಮಗ ಯಾರೋ ಸರೆಂಡರ್ ಮಾಡ್ಯಾರ ನೋಡು, ಸರೆಂಡರ್ಗಳು ಮಾಡಿದಾರೆ ಮಗ. ಇದೆಲ್ಲ ಶಾಶ್ವತವಾಗಿರಲ್ವಂತೆ. ಪತಿಯೇ ಪರದೈವ, ಪತಿ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು. ಪತಿಯೇ ಪರದೈವ. ಕೊಡಿ ಸರ್, ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು. ಆಯ್ತು ಸರ್, ಆಯ್ತು. ಏನೋ ಒಂದೆರಡು ವಿಚಾರ ನೋಡಿ ಹೇಳ್ಬಿಟ್ಟು ನಮ್ ಸಂಸಾರ ಒಂದ್ ಮಾಡ್ಬಿಡಿ ಸ್ವಾಮಿ. ನಮಗೂ ಅಷ್ಟೇ ಸರ್ ಬೇಕಿರೋದು, ನಿಮ್ ಸಂಸಾರ ಒಂದಾಗ್ಬೇಕು ಅನ್ನೋದೇ ನಮಗ್ ಬೇಕಿರೋದು. ನಿಮ್ಮಂತರ ಆಶೀರ್ವಾದ ಸ್ವಾಮಿ. ದಯವಿಟ್ಟು ನಮ್ಮಂತರ ಆಶೀರ್ವಾದ ಅಲ್ಲ, ನಿಮ್ಮಂತ ಶಿವ ಪಾರ್ವತಿ ಅಕ್ಕ, ವಿಶಾಲಕ್ಕ, ನಿಮ್ಮಂತರ ಆಶೀರ್ವಾದ ಇರ್ಬೇಕು ಸರ್, ನಮ್ಮಂತ ಎಜುಕೇಟೆಡ್ ಮೇಲೆ. ಏನ್ ತಾಯಿ, ಇನ್ನು ಅವ್ರ ಸ್ವಾಮಿಯರ ಆಶೀರ್ವಾದನೆ ಕೇಳಿಲ್ಲ, ಅಲ್ಲಿ ಮಕ್ಮಣ್ಣಾಕ ಅಂತೀಯಲ್ಲೋ. ಕೊಡು ಅಕ್ಕವ್ರಿಗೆ. ಅಕ್ಕ, ನನ್ನ ಹೆಸರು ವೇಣುಗೋಪಾಲ್ ಅಂತ. ಯಾಕವ್ವ? ಅಯ್ಯೋ, ಇನ್ನು ತಗೊಂಡೋಗಿ ಅಂತ ಸ್ವಾಮಿ, ನನ್ನ ಹತ್ರನೇ ಬರ್ಬೇಡ ಅಂತ ಅಂತಾರೆ. ದಯವಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ನನ್ನಿಂದ ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ನಾನು ಕೇಳ್ಕೊಳೋದು. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ. ನಮ್ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ. ಕೆರನು ಬೇಡ, ಕೆರಗಳು ಬೇಡ, ಮೂಗಲು ಬೇಡ, ಹಂಗೆ ಬಾರೆ ಅತ್ತೆ 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 ಅಂತ ಹೇಳ್ತೇವೆ. ಅಕ್ಕವ್ರೆ ಹೇಳಿ. ಗುಡ್ ಈವ್ನಿಂಗ್ ಮೇಡಮ್. ಕೊಟ್ಟಿದ್ದೀನಿ ಸ್ವಾಮಿ. ಗುಡ್ ಈವ್ನಿಂಗ್ ಮೇಡಮ್. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಾವೇನ್ ಗೊತ್ತಾ, ನೀವು ಬೇಜಾರು ಮಾಡ್ಕೊಂಬೇಡಿ. ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ನರಸಿಂಹರಾಜು. ಅಕ್ಕ ಶಿರಾದಾಗಿದ್ದೀನಿ, ರಂಗರಾಜ ನಮ್ಮ ನಂಟರ ಮನೆಗಿದ್ದೀನಿ. ನರಸಿಂಹಣ್ಣ ಹೇಳ್ರಿ, ಎಲ್ಲಿದ್ಯಾ? ಶಿರಾ. ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನೀವ್ ಯಾರು ಹೇಳಿ? ಹಲೋ ಹೇಳ್ರಿ. ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಾನು ನಿಮ್ದು. ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿಗೆ ನಿಂತ್ಕಂತಿದ್ಯಾ ಹೇಳಲೇ. ಇದು ನಾವು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತ್ಯಾ? ನೋಡೋ, ಫುಲ್ ಕ್ಯಾನ್ವಾಸ್ ಮಾಡ್ಬೇಕು, ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಇಲ್ಲಿ ಎಲ್ಲಿದ್ದೀರಾ ನೀವು? ತಡೆಯಲ್ಲ, ಹೇಳಿ ಸರ್. ಕ್ಯಾನ್ವಾಸ್ ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಆಯ್ತು ಸ್ವಾಮಿ. ನಾವೇನೆ ಒಂದ್ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟಿಗೆ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ 1 ರೂಪಾಯಿನೂ ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಗೆಲ್ಬೇಕಷ್ಟೇ. ಯಾವ ಉಚ್ಚಾಸ್ಪತ್ರೆ ತಪ್ಪಿಸ್ಕೊಂಡ್ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ, ಫುಲ್ 1 ರೂಪಾಯಿನೂ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಾಡಿಕೊಂಡು ಖರ್ಚು ಮಾಡೋದು. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಮಾಡ್ತಿದ್ರೆ ನೋಡಿ, ಗ್ಯಾಪ್ ಹೇಳಿ. 350 350 ಕೊಡ್ತೀನಿ. 1000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲಾನ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ, ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಿ ಮನೆ ಮನಿಕೊಂಬಿಡು. ನೀನು 1000 ರೂಪಾಯಿ ಕೊಡಿ ಬಂದೆ, ಹಾ ನನಗ್ ಕೊಡ್ಬೇಡ. 350 ತಡಿಯೋಣ ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. ಅಲ್ಲ, 350 ಕೊಡ್ತೀರಾ? ಅಣ್ಣ ಒಂದ್ ನಿಮಿಷ ಹೇಳದ್, ನೀನ್ 1000 ರೂಪಾಯಿ ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ 1000 ರೂಪಾಯಿ. ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಓಟ್ ಹಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರ ನನ್ನ ಮಗ ಅಂತ. ನೀವ್ ಆ ಗುಂಪಿನಾರ? ನಾವ್ ಆ ಗುಂಪ್ನವ್ರಲ್ಲ. ನೀವು ಸಹಿಸ್ಕಂತೀರಾ? ನೀವು ಲಲ್ಲಿ ಗುಂಪಿನಾರಣ್ಣ? ಲಲ್ಲಿ ಗುಂಪ್ನವ್ರಲ್ಲ ಕಣ. ಕೊಡುತ್ತ ನನ್ನ ಮಗನೇ,
ನಿನ್ನ ಗುಂಜು ನಿನ್ 360 ರೂಪಾಯಿ ಬೇಡ, 300 ರೂಪಾಯಿನೂ ಬೇಡ, ನೀನ್ ಮಾತಾಡೋದು ಬೇಡ. ನಿನ್ ಮಾತ್ 350 ರೂಪಾಯಿ ಕೊಟ್ಟು 1 ರೂಪಾಯಿ ನಿಲ್ಲಿಸ್ಕೊಂಡೆ ಕ್ಯಾನ್ವಾಸ್ ಮಾಡೋಣ. ಮತ್ತೆ ನನ್ಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೇನಲ್ಲೇ ನೀನು ಲೈ. ಮೊದ್ಲು ನನ್ ಮಗನೇ ಕುಡ್ದು ಮನೆ ತಗೋಗು ಅಚ್ಚುಕಟ್ಟಾಗಿ. ನನ್ 350 ಕೊಡೋದ್ ಬಿಟ್ಟು ಅಚ್ಚುಕಟ್ಟ ಮನೆ ಸೇರ್ಕ. ಈ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗೋಗ್ಯವನೆ ಈ ತಿರಾದ ಹತ್ರ. ನನ್ನ ಮಗನೇ ನೀನು ಅಚ್ಚುಕಟ್ಟಾಗಿ ಬಿಲ್ಲು ಕೊಟ್ಬಿಟ್ಟು ಮನೆಗೆ ಹೋಗಿ ಸೇರ್ಕ. 350 ಬೇಡ, ಏನು ಲಲ್ಲಿ ಸುದ್ದಿ ಅಂತ ಹೇಳಿದ್ರೆ ಕೇರಳ ಹೊಡ್ಬಿಡ್ತೀನಿ. ನಾನು ಸ್ಟಾರ್ಟ್ ಎಲೆಕ್ಷನ್ ನಿಲ್ದ್ರೆ ಗುಂಜೊಂದೋತು. ಅವ್ ಅಕ್ಕಂಗೆ ಮೋಸ ಮಾಡಿದ್ಯಲ್ಲ ನೀನು, ಉದ್ಧಾರ ಆಗ್ತೀಯನಲ್ಲೇ. ಒಕ್ಕಗನ ಮೋಸ ಮಾಡ್ತೀನಿ, ಏನ ಮಾಡ್ತೀನಿ. ನೀನು 350 ರೂಪಾಯಿ ಕೊಡ್ತೀನಿ ಅಂದಾಗಲೇ ಗೊತ್ತಾದ್ ನೀನು ಎಂತ ಗುಜ್ರಿ ನನ್ ಮಗ ಅಂತಾನ. ಯಾಕ ನಿಮ್ಮ ಅಮ್ಮನ ನೀನು ಯಾವ್ದೋ ಲಲಿತಾ ಒಳಗ ಹೆಣ್ಲು ಕಾಸು ಹಾಸ್ಕೊಂತೀನಿ ನನ್ ಮಗ ನೀನು. ಲೇ ಎನ್ಲು ಕಂದ 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 ಓಂ ಭಜಕರಂ ಭಂ, ಓಂ ಭಜಕರಂ ಭಂ, ಓಂ ಭಜಕರಂ ಭಂ. ಹಲೋ, ಫೋನ್ ಮಾಡಿದ್ರೆ ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನೀನು ವಿಚಾರಗಳನ್ನು ಮಾತನಾಡಿಕೊಂಡು ನಿನಗೆ ಒಳ್ಳೆ ಒಳ್ಳೆ ಪುರಸ್ಕಾರಗಳನ್ನು ಮಾಡಿ, ನಿನಗೆ ಒಳ್ಳೆ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿ, ಇವತ್ತು ಅಮಾವಾಸ್ಯೆ ಆಡ ಅಮಾವಾಸ್ಯೆ ವಿಘ್ನ ವಿನಾಶಕವನ್ನು ಮಾಡಿ ನಿನಗೆ ಪೂಜೆಯನ್ನು ಮಾಡಿ ನಿನಗೆ ಒಳಿತಾಗ ಮಾಡಬೇಕಾದ್ರೆ ಒಂದು ದುಷ್ಟಶಕ್ತಿನ ಒಂದು ಅಡ್ಡಕ್ಕೆ ಬಂದು ಆ ದುಷ್ಟಶಕ್ತಿಯನ್ನು ನಾನು ಹೊರತೋಡಿಸಿ ನಿನಗೆ ಒಳ್ಳೆಯದನ್ನು ಮಾಡಿ ಇವತ್ತು ನಿನಗೆ ಸಕಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಮಾಡಿ ಐಶ್ವರ್ಯ ಧನ ಲಾಭ ಮತ್ತು ಆಯಸ್ಸು ಧೈರ್ಯ ಲಾಭ ಶಕ್ತಿ ಮುಕ್ತಿ ಮತ್ತು ಮನೆ ಮಠ ಮಾಂತ್ರಗಳಿಂದ ನಿನ್ನೆಲ್ಲ ಶಕ್ತಿಗಳನ್ನೆಲ್ಲ ತೃಪ್ತಿ ಮಾಡಿ ನಿನಗೆ ತೃಪ್ತಿಯಾಗಿ ಇರ್ಬೇಕು ಅಂತ ಹೇಳಿ. ನಮ್ಮ ಒಂದೊಂದೇ ಅಕ್ಷರ ನನ್ನ ಬಿಟ್ಟು ಹೇಳೋದಲ್ಲ ಇವನು ಅಮ್ಮ ನಿನಾಡ 100 ಮಾತಾಡ್ರೆ ನನಗೆ ಹೊರಗೋಗಂಗಾಗುತ್ತೆ ಉಸಿರು ಕಟ್ಟಿ. ಎಲ್ಲಾ ಮಾಡ್ಕೊಡಂಗಿದ್ರೆ ಅವನೇ ಶಾಸ್ತ್ರ ಹೇಳಕ್ ಬರೋಣ, ಎಲ್ಲಾರ್ಗು ಒಳ್ಳೇದ್ ಮಾಡಂಗಿದ್ರೆ. ಓಂ ಭಜಕರಂ ಭಂ, ಓಂ ಭಜಕರಂ ಭಂ, ಓಂ ಭಜಕರಂ ಭಂ ಭಂ ಭಂ. ಹಲೋ ಯಾರು ಸ್ವಾಮಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟಿಲ್ಲ ಹೇಳಿ ಸ್ವಾಮಿ. ಅಮಾವಾಸ್ಯೆ ಅಮಾವಾಸ್ಯೆ ಎದ್ರಿಗೆ ಆಗ್ತಿದೆ ಏನ್ ಹೇಳಿ ಹೆಂಗ್ ಒಂದೇ ಸಮ ಕೇಳ್ಬಿಟ್ರೆ ನಾವ್ ಏನು ಅಂತ ತಿಳ್ಕೊಳ್ಳೋಣ, ಒಂದನ ಅರ್ಥ ಆಗಲ್ಲ ನಮ್ಗೆ. ನಿನ್ನ 2 ತಿಂಗಳಿಂದ ನಿನ್ನ ಹೊಟ್ಟೆ ಊದಿಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ, ನಿನಗೆ ಗೊತ್ತಾನೋ? ಶಾಸ್ತ್ರ ಕೇಳೋದು ಬೇಡ, ರಾತ್ರಿ ಎತ್ತೊಳ್ಳೆ ನಿದ್ದೆನೆ ಬರಲ್ಲ. ಕಂದ ಅಯ್ಯೋ ಅಮ್ಮ ಕಿವಿ ಹೋಗ್ತಿಲ್ಲ ನೀವು ತಾಯಿಯಾಗಿ ಯಾರು ಫೋನ್ ಮಾಡೋದ್ ಬಿಟ್ಟು ನನಗೇ ಮಾಡ್ತಾನಲ್ಲ ಈ ಸ್ವಾಮಿ. ನನ್ ಮಗ ನಮಗ್ ಕೊರೋನಾ ಬಂದಿತ್ತು ಅಂತ ಅದ್ರ ತಿಳ್ಕೊಂಡ್ರು ನಾವು. ಅಮಾವಾಸ್ಯ ಗ್ರಹಣದ ನಂತರ ಇವತ್ತು ರಾತ್ರಿ 12:30ಕ್ಕೆ ನಿನ್ನ ಸನ್ನಿವೇಶಗಳನ್ನು ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಷ್ಟಗಳೆಲ್ಲ ದೂರ ಮಾಡಿ ನಿನಗೆ ಒಂದು ಹಂದಿಯನ್ನು ತಂದು ಕೂಯ್ದು ನಿನಗೆ ಚಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೇದು ಮಾಡಿರ್ತಕ್ಕಂಥ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮ ಮಾಡಿದರಿದೆ, ನಿನ್ನಂತ ಶತ್ರುಗಳನ್ನೆಲ್ಲ ನಾಶ ಮಾಡಿದರಿದ್ದಾರೆ ನಾನು ಸುಂದ ಪಡಗರನೇ. ಇಲ್ಲ ಚಿಕ್ಕ ಚಿಕ್ಕದಾಗ ನನ್ ದೇವ್ರ ಹುಟ್ಟಿಸ ಹೆಂಗನ ಮಾಡ್ಲಿ, ನೀವೇ ನನ್ ಚಿಕ್ಕ ಹೊರದೋಗಿ ಮಾತಾಡ್ತೀಯಲ್ಲ. ಒಂದೇ ಸಮಕ್ಕೆ ಉಸಿರು ಕಟ್ಟಾಗ ಆಗುತ್ತೆ ನನಗೆ. ನನ್ನ ಮಾತನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನ್ಗೆ ಒಳ್ಳೇದಾಗಕ್ಕಿಲ್ಲ. ಯಾಕೆ ಜಮೀನ್ ಮಾಡ್ಕೊಂಡಿದ್ದೀನ ಅಥವಾ ನಿಮ್ ಮನೆ ಬೆಂಕಿ ಇಕ್ಕಿದೀನ? ಬರೀ ಎಲ್ಲ ಕೆಟ್ಟದ್ದು ಮಾಡಿ ನಮ್ಗೆ ಕೈ ಹೊತ್ತು ಕೊಟ್ಟಾರ 1 ರೂಪಾಯಿ ಕೊಡ್ದಂಗ ಆಗೋತು. ನನ್ನನ್ನು ಧಿಕ್ಕರಿಸಿ ಮಾತನಾಡುವಷ್ಟು ಸೊಕ್ಕೆ ನಿನಗೆ? ಅದೇ ಅಡಿಗೆ ಏನೋ ಬೇದಿಗೆ ಇದೆ ನೋಡ್ ಕೂಗಿ ನೀವು ಟಿಕಾರದವ್ರು ಊರ್ ಬರ್ಲಾದಂಗ್ ಕೂಗ್ಯಂತೀಯ. ಯಾರೋ ಸಾಲ ಕೊಡೋರು ಹಂಗ್ ಕೂಗ್ತಾರಲ್ಲ ಹಂಗೆ. ತಾಯಿ ಜಗನ್ ಮಾತೆ ಅಮ್ಮ. ನಮ್ಮಮ್ಮ ಹೊಲ್ದಾಗ ಐತೆ ಅಮ್ಮ ಐತೆ ಹೊಲ್ತ ಅಜ್ಜಿ ಐತೆ ನಮ್ಮ ಹೊಲ್ದಾಗ ಇದೆ.
ಆಮ್. ನೀರಪ್ಪ ಹಾಕ್ತಂಗ್ ಕುಡ್ದ್ಬಿಟ್ಟವನು ಗುಡ್ರದಾಗಿ. ಕಂದ ಕಂದ ಸ್ವಾಮಿ ಕಂದ ಕಂದಗ ನಿಮ್ಮ ಅಮ್ಮನು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ಲಿ ಇದ್ದೀವ ಅಲ್ಲಿ ತಾಮ ನಿನ್ಗೆ ಮಾಟ ಮಾಡಿಬಿಡ್ತೀನಿ. ಆ ನಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ನಿನ್ನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಶತಸಿದ್ಧಿಯನ್ನು ಮಾಡಿ ಹಿಮಾಲಯದಲ್ಲಿ ನಿನ್ನ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮುನ್ನಾಡಿ ಮಾಡಿಕೊಂಡು ನೀನು ಹಿಂಗ ಮಾಡಿಸಿಕೊಂಡು ನೀನು ತಲೆನೋವು ಮಾಡಿಸಿಕೊಂಡು ನೀನು ತಲೆನೋವು ಬರೋದಕ್ಕಿಂತ ಹೊಟ್ಟೆ ನೋವು ಬರೋದಕ್ಕಿಂತ ಅಂತ ನಿಮ್ಗೆ ಯಾವ್ದು ಇವಾಗ ರುಚಿ ಮಾಡೋದ್ಕಿಂತ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಕಷ್ಟಪಟ್ಟು ನಿನ್ನ ಮಗನನ್ನು ಮದುವೆ ಮಾಡಿ ನಿನಗೆ ಹೆಂಡತಿಗೆ ತುಂಬಾ ವ್ಯಾಪಾರ ಆಗಂಗೆ ಮಾಡಿ ನಿನಗೆ ಒಳ್ಳೆ ಕಲೆಕ್ಷನ್ ಆಗಂಗೆ ಮಾಡಿ ಮತ್ತು ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧವನ್ನು ಹುಡುಕೊಂಡು ಕೊಟ್ಟು ನಾನು ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿನಗೆ ಅಲ್ಲಿಂದ ಅಯ್ಯಪ್ಪ ಕೆಟ್ಟಿ ನಾನು 3 ಮಾತಾಡುವ ಉಸಿರು ಕಟ್ಟಿದಂಗ ಆಗುತ್ತೆ. ನೋಡ ಭಗ 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 ಅಂತ ಅಂತಾರಲ್ಲ ಯಾವಾಗ್ಲೂ ಮಾತಾಡ. ಇನ್ನೆಷ್ಟು ಕುಡ್ದಿರ್ಬೇಕು. ಯಾರನ್ನ ಹಿಡ್ಕೊಂಡಲ್ಲಿ ಪಕ್ಕದಾಗ ಹಂಗಿಂಗೆ ಬರ್ತಾನ ಚೆಚ್ಬಿಟ್ರಪ್ಪ ಅವನಿಗೆ. ಇನ್ನು ಅವನಿಗೆ ಗಾಳಿ ಹಿಡ್ದಾಗ ಈಗ ಸ್ವಾಮಿನ ಯಾರು ಕಾಣ ನಂಗೆ. ನಾನು ಹಿಮಾಲಯದಲ್ಲಿನ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಆಹ್ವಾನಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತನಿಗೆ ಯಾಕೆ ತಾಯಿ ಇಂಥ ಕಷ್ಟವನ್ನು ಕೊಡ್ತಿದ್ದೀಯ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲದ ನಾನು ನಿನಗೆ ಹೇಳುವುದೇ ನೀನು ಈ ಅಮಾವಾಸ್ಯೆಗಿಂತ ತಾಯಿ ಹತ್ರ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ತಕ್ಷಣ ನಿಮ್ಗೆ ಮಾಡಿಕೊಂಡ ಕರ್ಮನ ಕ್ಯಾಯ ಹೋಗಪ್ಪ. ಅಯ್ಯೋ ನಮ್ಮನ್ನ ಇದು ಬೇಡ, ನಮ್ ಮಂದಿಯವರೇ ಸಾಕು ಸ್ವಾಮಿ, ನನಗೆ ಫೋನ್ ಮಾಡ್ಬೇಡ್ರಿ, ನಿಮ್ ಮನೆ ಹಾಳಾಗೋಗ. ನೀನ್ ಸ್ವಾಮಿ ಇನ್ನಿಂದ ಇದೊಬ್ಬ ಮಾತ್ರ ಎಲ್ಲ ಖಾಲಿ ಆಗು, ಅಂಗಡಿಯಾಗ ತಂದಿದ್ದವು ಖಾಲಿ ಅದು, ಇಲ್ಲಿ ನಾನ್ ತಂದಿದ್ದವು ಖಾಲಿ ಅದು. ನೀನು ಈ ತರ ನೀನು ಅಭ್ಯಾಸ ಮಾಡಿಸ್ಕೊಂಡಿದ್ರೆ ನೀನು ಮಾತ್ರ ನುಂಗಿ 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 2 ಕಿಡ್ನಿಗಳೆಲ್ಲ ಫೇಲ್ ಆಗಿ ಕೊನೆಗೆ ನೀನು ಹೊಟ್ಟೆ ಬತ್ತಾ ಊದ್ಕೊಂಡು ಕೊನೆಗೆ ಒಂದು ಆಪರೇಷನ್ ಇಲ್ಲದ ಆಪರೇಷನ್ ಫೇಲ್ಯೂರ್ ಆಗಿ ನಿನ್ನ ನಾವು ಕ್ಷಮಿಸಿ ಸಿ ಇಸ್ ಡೆಡ್ ಅನ್ಬೇಕು ಡಾಕ್ಟ್ರು. ನಿನ್ನ ಸಾವಿನ ನಂತರ ನಿನ್ನ ಮಕ್ಕಳೆಲ್ಲ ಕುಡಿದು ಕುಪ್ಪಳು. ಮಶಾನ್ ಮಾಡ್ತಿಲ್ಲ ನೀನ್ ಸಹಾಯ ಸ್ವಾಮಿ. ನೀನ್ ನನಗೆ ಇನ್ನೇನ ಫೋನ್ ಮಾಡ್ರಿ ನೋಡು, ಹಳೆವು ನಿನ್ನಿಂದ ನಾನ್ ನಾಳಾಗೋದೆ, ನಿನ್ನಿಂದ ನಾಳಾಗೋದೆ ಫೋನ್ ಇದು ಮಾತಾಡಿ ನಾಲ್ಗೆನೆ ಇಲ್ದಾಗ ಆಗೋತ್ ನನ್ಗೆ. ಕಂದ ಕಂದ ಓ ಕಂದ ಕಂದ ಓ ಈ ಮಾಲದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ನಿನಗೆ ಬಂದು ಎಲ್ಲ ಒಳ್ಳೇದಾಗ ಮಾಡಿಲ್ವನ ನಾನು? ನೀನ್ ಸಿಕ್ಕಿಬಿಟ್ರು ನನ್ ಕೈಗೆ, ಒಂದು ಇಲ್ದಾಗ ಆಗೋದ ನನಗೆ. ಏನು ಹಲೋ ಕೂದಲುಗಳು ಕೂದಲುಗಳು ಯಾಕೆ ಮಂಡ್ಯ ಕೊಟ್ಟಿಲ್ಲ ಮೊನ್ನೆ ಧರ್ಮಸ್ಥಳಕ್ಕೆ ನೀನು? ಅದಲ್ಲ, ನನ್ ತಲೆ ಕೆಲಸ ಮಾಡಿ ಇಕ್ರೆ. ಕಂದ ಅಯ್ಯೋ ಅಯ್ಯೋ ಅಮ್ಮ ಲಾಸ್ಟ್ನೇ ಮನೆ ಕೂತ್ಕೊಂಡಲ್ಲ. ಹಲೋ ಹಲೋ, ಎಲ್ಲಿದ್ದೀಣ? ನಾನೀಗ ಆಲ್ರೆಡಿ ಬಾತ್ರೂಮ್ ಆಗಿದ್ದೀನಿ. ನಾನ್ ಅನ್ವಾರು ಅಣ್ಣ, ಇದು ಮೈಂಡ್ ವಾಡ್ದಾರ ಕಣ ಬಾತ್ರೂಮ್ ಅಲ್ಲಿ ಇದ್ದೀನಿ ಅಣ್ಣ. ಒಂದ್ ಸ್ವಲ್ಪ ಯಾಕೋ ರಾತ್ರಿ ಕೋಳಿ. ಅಯ್ಯ ನೀನ್ ಏನನ್ನ ತಿಂದು ಇಲ್ಲಿ ಪ್ರಾಣ ಹೋಗ್ತಾ ಐತೆ. ಏನ್ ಕೋಳಿ ಇದಾಯ್ತು. ಯೋ ಒಂದ್ ನಿಮಿಷ ಬಾಯಿ ಮುಚ್ಚ, ಬರೀ ಇದೇ ಆಯ್ತಲ್ಲ, ಬರೀ ನೀನ್ ಸುಳ್ಳೆ. ಏನ್ ಸುಳ್ಳೆ? ಮತ್ತೀಗ ಬಾಯಿ ಮುಚ್ಚು ಒಂದ್ ಸ್ವಲ್ಪ ನಾನು ಹೇಳೋವರ್ಗು. ಹೇಳಿ. ಇಲ್ಲಿ ಅರ್ಜೆಂಟ್ ಆಗಿ ನೋಡು ತೋಟ ಐತೆ. ಏನ್ ತೋಟ? 5 ಎಕರೆಗೆ ಪರಂಗಿಣನು ನುಗ್ಗೆಕಾಯಿ ಮರ ಹಾಕಿದೀನಿ. ಪರಂಗಿ ಗಿಡ, ನುಗ್ಗೆಕಾಯಿ? ಅವ್ರ ಯಾರೋ ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದ್ ಕೇಳ್ಕೊಂಡು ಹೋದ್ರು. ರೇಟ್ ಅರಿಲಿಲ್ಲ ನಮ್ಗೂ ಅವ್ರಿಗೂ. ನೋಡಿ ಯಾರನ್ನ ಇದ್ರೆ ಒಂಚೂರು ಕರ್ಕೊಂಬದ್, ಏನಾಯ್ತು ಕಮಿಷನ್ ನಾನು ಕೊಡ್ತೀನಿ. ಇದು ಒಂದ
2 ಎಕರೆಗೆ ಒಂದ್ 1/4 ಗಂಟೆ ಬಿಟ್ಟು ಮಾಡಿ ತಾನೆ, ಇವಾಗ ಫೋನ್ ಮಾಡಿ ವಿಚಾರಿಸ್ಕೊಂತೀನಿ. ಎಲ್ಲ ಫಸ್ಟ್ ಕೇಳ್ಕೊ ಏನೇನೈತೆ ಅಂತ. 2 ಎಕರೆಗೆ ಹಾ ಪರಂಗಿನ ಗಿಡ, ಹಾ ಇನ್ನೊಂದ್ 2.5 ಎಕರೆಗೆ ನುಗ್ಗೆಕಾಯಿ ಮರ ಐತೆ. ಹಾ ಒಳ್ಳೆ ನುಗ್ಗೆಕಾಯಿ ಬಿಟ್ಟವೆ. ಹಾ ಅದೇ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡ ಒಳ್ಳೆ ಮರ, ಕಿಟಕಿ, ಬಾಕ್ಲುಗಳು ಒಳ್ಳೊಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ. ಎಲ್ಲ ಅದು ಅವ್ರಿಗೆ ಗೊತ್ತೈತೆ, ನೀವು ಕೊಡಂಗಿದ್ರೆ ಅದ್ರ ನೀವೇ ಅದೆಲ್ಲ ಕ್ಲೀನ್ ಮಾಡಿ ಮಾಡಿಸ್ಬಿಡಿ, ಒಳ್ಳೆ ದುಡ್ಡು ಹೋಗುತ್ತೆ. ಏನ ಎಲ್ಲ ಕೇಳಿದ್ವಲ್ಲ, ಅವ್ರು ಮರ ತಗೊಂಡವರು ಒಳ್ಳೆ ರೇಟ್ ಕೊಡ್ತದ ಅಂತಾರೆ. ಎಲ್ಲ ನೀವೇ ಹೇಳಿದ್ರೆ ಅವ್ರು ಕೊಂಡ್ಕೊಂಡ ವಿಚಾರ ನೀವೇ ಕೊಂಡ್ಕೊಂಡಾಗ ಮಾತಾಡಿದ್ರೆ ಅವ್ರು ವ್ಯಾಪಾರ ಆಗುತ್ತರ? ಅಲ್ಲಣ್ಣ, ಹಂಗ ಅದೇನ ಕರೆಕ್ಟ್. ಅದಕ್ಕೆ ನಾನು ನಿಂಗೆ ಹೇಳ್ತಾ ಇದ್ದೀನಿ, ನೀನ್ ಅವ್ರಿಗೆ ಈಗ ಅದೇನೋ ಪರಂಗಿನ ಗಿಡದಲ್ಲೂ ನುಗ್ಗೆಕಾಯಿ ಗಿಡದಲ್ಲೂ ಕದಗಳು ಮಾಡ್ತಾರಂತೆ. ಕದ, ಕಿಟಕಿಗಳು, ವಾಸ್ಕಲ್ಲು, ಪರಂಗಿ ಗಿಡ, ನುಗ್ಗೆ ಗಿಡ, ಪರಂಗಿ ಗಿಡ, ನುಗ್ಗೆ ಗಿಡದಕ್ಕೆ ಬಾಗಲ್ನಲ್ಲೂ ವಾಸ್ಕಲ್ ಮಾಡ್ತಾರ. ಅಣ್ಣ ಹೊಸದಾಗಿ ಮಾಡ್ತಾರೆ. ಬನ್ನಿ ಸಾಮಿಲ್ನವ್ರು ಬಂದು ಕೇಳ್ಕೊಂಡೋದ್ರಲ್ಲ, ಅವ್ರು ಯಾರೋ ಗುಬ್ಬಿಗೇಟ್ನವ್ರು. ನಿಮ್ಮ ಹೆಸರೇನು ಹೇಳಿ? ಅನ್ನೋರಣ್ಣ, ನಾನ್ ಮಾವಿನಕಾಯಿ ತೋಟ. ಈ ಮಧ್ಯೆ ಎಲ್ಲಾನೆ ಏಟ್ ಗಿಟ ಆಯ್ತರ ನಿಮ್ಗೆ? ನನ್ ತಂಗಿ ಮನೆಗೆ ಬಂದಿರ್ಲಿಲ್ವ ನೀನು ಬೀನ್ಸಂದ್ರಕ್ಕೆ? ಅದೇ ಈ ಮಧ್ಯೆ ಏನು ಏಟ್ ಗಿಟ ಆಯ್ತರ? ಯಾಕೆ ಇದು ಯಾವ್ದೋ ಅಲ್ಲ, ಏಟ್ ಗಿಟ ಆಯ್ತಾ ಅಥವಾ ಇನ್ನ ಎಲ್ಲ ಇದು ನುಗ್ಗೆ ಗಿಡದಾಗೆ ಇದು ಬಾಗಿಲು ಹಾಸ್ಟೆಲ್ ಅಂತ ಅಂದ್ರಲ್ಲ, ಇದು ಏಟ್ ಗಿಟ ಆಯ್ತಾ ಬುಲ್ಡಿಗೆ, ಅಥವಾ ನೀವು ಮಾನಸಿಕವಾಗಿ ಅಸ್ವಸ್ಥ ಆಯ್ತು ಅಂತ ಕೇಳ್ತಾ ಇದ್ವಿ. ಹಲೋ ಅಣ್ಣ, ನುಗ್ಗೆಕಾಯಿ ಗಿಡ ಸಿಕ್ಲಿರೋಗಿದೆ ನಿಮ್ಗೇನ ಬುದ್ಧಿ ಭ್ರಮಣೆ ಆಯ್ತು ಸಾಹೇಬ್ರೆ ಅಂತ ನಾನು ಕೇಳ್ತಾ ಇರೋದು. ಅಣ್ಣ 1 ನಿಮಿಷ ಹೇಳೋದ್ ಕೇಳಿಸ್ಕೊ. ಇಲ್ಲಿ ನುಗ್ಗೆಕಾಯಿ ಗಿಡ, ತೆಂಗಿನಕಾಯಿ ಗಿಡ ಬೆಳ್ದಂಗ್ ಬೆಳೆಸಿದೀನಿ 5 ಎಕರೆ, 2.5 ಎಕರೆಗೆ. ಓ, ಎಷ್ಟು ಎಕರೆಗನ ಹೊಡಿ ನೀವು ಬೆಳೆದಿ ನುಗ್ಗೆ ಗಿಡದಾಗ ವಾಸ್ಕಲ್ ಮಾಡ್ತಾರೆ ಅಂತ ಇಡೀ ಪ್ರಪಂಚದಾಗ ಯಾರನ್ನ ಮಾಡಿಸ್ತಾರೆ ಅಂದ್ಬಿಟ್ರೆ ನಾನೇ ಇವತ್ತು ಹೋಗಿ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟಿನಿ. ನೀವು ಏನ್ ಮಾಡ್ತೀರಾ ಅಣ್ಣ? ಅವರು ಗುಬ್ಬಿಗೇಟ್ನವ್ರು, ಸಾಮಿಲ್ನವ್ರು ಬಂದು ಕೇಳ್ಕೊಂಡು ಹೋದ್ರಣ್ಣ. ಇದೇನ್ ಸ್ವಾಮಿ ತಿಕ್ಕಿಡೆ ಮಾತಾಡ್ತಾರೆ? ನಿಮ್ಮ ದೇವ್ರಣ್ಣ, ನಿಮ್ಮ ಮೇಲೆ ಆಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ನಮ್ಮ ಮೇಲೆ ಹಾಕಕ್ಕೆ ಕೇಳ್ತೀರಾ? ಇದ್ರಾಗ ಪರಂಗಿ ಗಿಡದಾಗ ವಾಸ್ಕಲ್ ಮಾಡ್ತಾರ ಅಣ್ಣ? ಖಂಡಿತ ಈಗ ಮಾಡ್ತಾರಣ್ಣ. ಅದು ಡಿಸೈನ್ ಮಾಡ್ತಾರಲ್ಲ ನನಗೆ ತಲೆ ಬಿಸಿ ಆಗ್ತಾ ಇದ್ರಿ ಇದು ಕೇಳಿ. ಅಣ್ಣ ಡಿಸೈನ್ ಮಾಡ್ತಾರಲ್ಲಣ್ಣ? ಅಯ್ಯೋ, ಡಿಸೈನ್ ಮಾಡಾಟ ಎಲ್ಲ ಇದು ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ ಅಂತ ಅಂದ್ರೆ ಎಲ್ಲ ನಮ್ಮನ್ನ ಕೆರ ಹೊಡ್ದಂಗೂ ಇಲ್ಲ. ಅಣ್ಣ ಬೇಕಾದ್ರೆ ಅಲ್ಲ ಫಿನಿಶಿಂಗ್ ಹೆಂಗ್ ಗೊತ್ತಿಲ್ಲ ಅದ್ರಾಗೆ? ಅಣ್ಣ ಖಂಡಿತ ಬರುತ್ತೆ ಅಣ್ಣ. ನೀನು ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ಆಸ್ಪತ್ರೆಗೆ. ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ. ಖಂಡಿತ ಅಲ್ಲ, ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ನಮ್ಮನ್ನ ಯಾಕೆ ಸಿಕ್ಕಿಡುತ್ತೀರಾ? ಅಲ್ಲ ನಾವು ನಮ್ಮ ತಾಯಿನಿಗೂ ಇಲ್ಲಿ ಕೇಳಿ, ನಿಮ್ ತಾಯಿ ಸತ್ತಾಗ್ಲೂ ನಮ್ ತಾಯಿ ಅಲ್ಲೇ 10 ರೂಪಾಯಿ ವಯಸ್ಸು ಕಳೆದೈತಿ, ಯಾಕೆ ತಾಯಿ ಮೇಲೆ ಅಡೆ ಇರ್ತೀರಾ? ಅಲ್ಲ ಮತ್ತೀಗ ನಿನ್ಗೆ ಗೊತ್ತಿಲ್ದಿದ್ ವಿಷಯ ನಾನು ಹೇಳ್ಕೊಡ್ತೀನಿ ಅಣ್ಣ. ಇದು ನುಗ್ಗೆಕಾಯಿ ಗಿಡದ, ಪರಂಗಿ ಗಿಡದಾಗ ಹೊಸ ಕದ ಮಾಡೋಕ್ ಬಂದೈತೆ. ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲಣ್ಣ ಸ್ವಾಮಿ. ನುಗ್ಗೆ ಗಿಡದಾಗೂ ಪರಂಗಿ ಗಿಡದಾಗೂ ವಾಸ್ಕಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗ ಎಲ್ಲ ನಮ್ಸಿಂತ ಒಂದ್ಸಲ ನೆಗಿತು ಅಂದ್ರೆ ಪರಂಗಿ ಗಿಡನು ವಾಸ್ಕಲ್ ಬಿಡಲ್ಲ, ನುಗ್ಗೆ ಗಿಡ ವಾಸ್ಕಲ್ ಎಲ್ಲ ತಗೊಂಬಂದು ಚೀಲಕ್ಕೆ ತುಂಬ್ಕೊಂಬಂದು ನಿಮ್ ಕೊಡಿಸ್ತಾರೆ, ಕರ್ಕೊಂಡೋಗಿ ಬೆಂಕಿ ಕೊಡ್ತಾರೆ ಶಾಮಿಲ್ಗೇನ. ಈ ಹಣ್ಣಂಗೆ ಹೇಳೋದು ಅರ್ಥ ಅಣ್ಣ. ನರಸಿಂಹಣ್ಣ ಹಂಸ ಸ್ಕೂಲ್ ಇದಾವಲ್ಲಣ್ಣ? ಹಂಸ ಸ್ಕೂಲು ಏನು? ಹಂಸ ಸ್ಕೂಲ್ ಇದಾವಲ್ಲ, ಹಂಸಿಂತ ನಗರಿಸ್ತಾ ಅಂದ್ರೆ ನೆಗೆದಾಡ್ದನು ಫಿನಿಶಿಂಗ್ ಬಾಕು ಇರಲ್ಲ, ಫಿನಿಶಿಂಗ್ ಕಿಟಕಿ ಬಾಕು ಇರಲ್ಲ, ಫಿನಿಶಿಂಗ್ ಫರ್ನಿಚರ್ ಇರಲ್ಲ, ದಿವಾನ್ ಕಾಟ್ ಇರಲ್ಲ, ಎಲ್ಲ ಪುಡಿಯಾಗಿ ಹೋಗ್ತವೆ. ಆಮೇಲೆ ಕೊಟ್ಟಂತ ತಗೊಂಡೋಗಿ ಫ್ಯಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರೆ. ಸ್ವಾಮಿ ಈ ವಿಚಾರ ಹೇಳ್ಬೇಡಿ, ತಲೆ ಕೆಟ್ಟ ಆಫ್ ಮಾಡಿ. 1 ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ಆ ಕುಣಗೂಲ್ ಹತ್ರ ಮದ್ದೂರ್ಗ್ ಹೋಗಲ್ಲ ರೋಡು. ಅಲೋ ಅಣ್ಣ, 1 ನಿಮಿಷ ಹೇಳತ್ ಕೇಳಿಸ್ಕೊ. ನಿಂಗೆ ತಲೆ ಕೆಡ್ಸಕ್ ನಂಗೆ ನಾನು ಇವನಲ್ಲ, ಒಂದ್ ಸ್ವಲ್ಪ ಹೇಳತ್ ಕೇಳಿಸ್ಕೊ. ಹಲೋ ಅಣ್ಣ, ಈ ಕುಣಗೂಲಿಂದ ಮದ್ದೂರ್ಗ್ ಹೋಗಲ್ವ ರೋಡು? ಎಲ್ಲ ನೋಡಿದ್ರಿ ಕುಣಗೂಲಿಂದ ಮದ್ದೂರ್. 1 ನಿಮಿಷ ಹೇಳ್ದೆ ಕೇಳಿಸ್ಕೊಳಯ್ಯ. ಅಲ್ಲಿ ಕುಣಗೂಲಿಂದ ಮದ್ದೂರ್ಗ್ ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ 3.5 ಎಕರೆಗೆ ಬಂದು ತಗೊಂಡು ಹೋಗೋರೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಬಂದು ತಗೊಂಡು ಹೋಗಿರೋದು. ನನ್ಗೆ ಈ ಇದ್ರಲ್ಲಿ ಯಾವ್ದಾಗಪ್ಪ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ ಸಾರು, ಈ ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಐತಲ್ಲ, ಪರಂಗಿ ಗಿಡದಾಗ ಕಾಯಿ ಜಾಸ್ತಿ ಬಿಟ್ರೆ
ಯಾವ್ದಾರ ಒಂದ್ ಚೂರು ಸುಮ್ನೆ ಗಾಳಿ ತೋಬೆಚ್ಚಿಗೆ ಬೀಸಿರೆ ಹಾ ಪರಂಗಿರ್ಬೋದು ಹೋಗ್ತೈತೆ. ಹಾ ನುಗ್ಗೆಕಾಯನ್ನ ಒಂದ್ ದಿವ್ಸ ಯಾವನ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ಗೆ ಒಂದ್ ಚೂರು ಹಿಂಗ ಹತ್ತೈತಿ ಹಿಂಗ ಅಳ್ಳಾಡ್ತಂದ್ರೆ ನುಗ್ಗೆ ಮರನೇ ಮುರಿದು ಹೋಗಿತ್ತು ಅಂತಂದ್ರೆ ಬಾಗಿಲು ಫಿನಿಶಿಂಗ್ ಹೆಂಗ್ ಬರ್ತವೆ, ಕಿಟಕಿ ಹೆಂಗ್ ಫಿನಿಶಿಂಗ್ ಬರ್ತವೆ. ಯಾವ್ದು ನೀವ್ ಯಾವ್ದಕ್ಕೂ ಒಂದ್ಸಲ ಹೋಗಿ ಹಾಸ್ಪಿಟ್ಲ್ ಚೆಕ್ ಈಗಲೇ ಫಸ್ಟ್ ಸಣ್ಣದಾಗಿ ಚೆಕ್ ಮಾಡ್ಸೋದು ಒಳ್ಳೇದು ಅಂತ ನನ್ನ ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ಳೋಣ ನರಸಿಂಹಣ್ಣ, ನೀನು ಸುಮ್ಮನೆ ಮಾತಾಡಿದ್ರೆ ನಮ್ಗೆ ತಿಕ್ಲಿಡಿದೆ ಹಿಂಗೆಲ್ಲ ಕೇಳ್ಕೊಂಡ್ ಮನೆಗೆ ಹೋಗಿ ಜಗಳ ಆಡಿ ನಮ್ಮ ಮನೆಗೆ ಹಿಂಗಿದ್ರಿಂದ ಗಲಾಟೆಗಳಾಗಿ ಅದ್ಲು ಬದ್ಲಾಗಂಗ್ ಮಟ್ಟ ಐತ್ ನಮ್ದು. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊ. ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ, ಅವ್ರು ಇಷ್ಟು ಬೀಜ ಕೊಟ್ಟಿದ್ರು. ಕೃಷಿ ಇಲಾಖೆ ಅಂತ ನಮ್ ತಲೆನೇ ಕೆಟ್ಟೋದು. ತಡಿ ಅವರು ಬೀಜ ಕೊಟ್ಟಿದ್ರು ಗೊತ್ತಾಯ್ತಾ? ಫಾರ್ಮ್ ಬೀಜ ಅಂತ ಇದನ್ನ ಹಾಕ್ರಿ, ತುಂಬಾ ಚೆನ್ನಾಗ್ ಬರುತ್ತೆ, 3 ತಿಂಗಳು ಬೆಳೆ ಇದು, ಪರಂಗಿಂಡು ನುಗ್ಗೆಕಾಯ್ದು, ನಾವೇ ಬಂದ್ ತಗೊಂಡೋಗ್ತೀವಿ ಅಂತ ಅವ್ರು ಬಂದ್. ಇದೇನ್ ಸ್ವಾಮಿ ತಿಕ್ಕಿಡೆ ಮಾತಾಡ, ನಿಮ್ಮ ದೇವರನೆ ನಿಮ್ಮ ಮೇಲೆ ಆಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ನಮ್ಮ ಮೇಲೆ ಹಾಕಂತೀರಾ? ಇದ್ರಾಗ ಅಂತಂದ್ರೆ ಪರಂಗಿಡದಾಗ ವಾಸ್ಕರ್ ಮಾಡ್ತಾರ ಅಣ್ಣ, ಖಂಡಿತ ಈಗ ಮಾಡ್ತಾರಣ್ಣ, ಅದು ಡಿಸೈನ್ ಮಾಡ್ತಾರಲ್ಲ ನನಗೆ ತಲೆ ಬಿಸಿ ಆಗ್ತಾ ಇದ್ರಿ ಇದು ಕೇಳಿ. ಅಣ್ಣ ಡಿಸೈನ್ ಮಾಡ್ತಾರಲ್ಲಣ್ಣ. ಅಯ್ಯೋ ಡಿಸೈನ್ ಮಾಡಾಟ ಎಲ್ಲ ಇದು ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ ಅಂತ ಅಂದ್ರೆ ಎಲ್ಲ ನಮ್ಮನ್ನ ಕೆರ ಹೊಡ್ದಂಗು ಇಲ್ಲವ್ರ ಅಣ್ಣ. ಬೇಕಾದ್ರೆ ಅಲ್ಲ ಫಿನಿಶಿಂಗ್ ಹೆಂಗ್ ಗೊತ್ತಿದೆ ಅದ್ರಾಗೆ? ಅಣ್ಣ ಖಂಡಿತ ಬರುತ್ತೆ ಅಣ್ಣ, ನೀನ್ ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ಆಸ್ಪತ್ರೆಗೆ. ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ. ಖಂಡಿತ ಅಲ್ಲ, ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ನಮ್ಮನ್ನ ಯಾಕೆ ಸಿಕ್ಕಿಡ್ತೀರಾ? ಅಲ್ಲ ನಾವು ನಮ್ ತಾಯಿನಿಗೂ ಇಲ್ಲಿ ಕೇಳಿ, ನಿಮ್ ತಾಯಿ ಸತ್ತಾಗ್ಲೂ ನಮ್ ತಾಯಿ ಅಲ್ಲೇ 10 ರೂಪಾಯಿ ವಯಸ್ಸು ಕಳೆದೈತಿ, ಯಾಕೆ ತಾಯಿ ಮೇಲೆ ಅಡೆ ಇರ್ತೀರಾ? ಅಲ್ಲ ಮತ್ತೀಗ ನಿನ್ಗೆ ಗೊತ್ತಿಲ್ದಿದ್ ವಿಷಯ ನಾನು ಹೇಳ್ಕೊಡ್ತೀನಣ್ಣ. ಇದು ನುಗ್ಗೆಕಾಯಿ ಗಿಡದ ಪರಂಗಿ ಗಿಡದಾಗ ಹೊಸ ಕದ ಮಾಡೋಕ್ ಬಂದೈತೆ, ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲಣ್ಣ ಸ್ವಾಮಿ. ಹಾ ನುಗ್ಗೆ ಗಿಡದಾಗು ಪರಂಗಿ ಗಿಡದಾಗು ವಾಸ್ಕಾಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗ ಎಲ್ಲ ನಮ್ಸಿಂತ ಒಂದ್ಸಲ ನೆಗಿತು ಅಂದ್ರೆ ಪರಂಗಿ ಗಿಡನು ವಾಸ್ಕಲ್ ಇರಲ್ಲ, ನುಗ್ಗೆ ಗಿಡ ವಾಸ್ಕಲ್ ಎಲ್ಲ ತಗೊಂಬಂದು ಚೀಲಕ್ ತುಂಬ್ಕೊಂಬಂದು ನಿಮ್ ಕೊಡಿಸ್ತಾರೆ, ಕರ್ಕೊಂಡೋಗಿ ಬೆಂಕಿ ಇಟ್ಬಿಡ್ತಾರೆ ಶಾಮಿಲ್ಗೇನು. ಈ ಹಣ್ಣಂಗೆ ಹೇಳೋದು ಅರ್ಥ ಅಣ್ಣ. ನರಸಿಂಹಣ್ಣ ಹಂಸ್ಗಳು ಇದಾವಲ್ಲಣ್ಣ, ಹಂಸ್ಗಳು ಏನು ಹಂಸ್ಗಳು ಇದಾವಲ್ಲ, ಹಂಸಿಂತ ನೆಗರಿಸ್ತಾ ಅಂದ್ರೆ ನೆಗೆದಾಡ್ದನು ಫಿನಿಶಿಂಗ್ ಬಾಕು ಏನು ಇರಲ್ಲ, ಫಿನಿಶಿಂಗ್ ಕಿಟಕಿ ಬಾಕು ಇರಲ್ಲ, ಫಿನಿಶಿಂಗ್ ಫರ್ನಿಚರ್ ಇರಲ್ಲ, ದಿವಾನ್ ಕಾಟು ಇರಲ್ಲ, ಎಲ್ಲ ಪುಡಿ ಪುಡಿಯಾಗಿ ಹೋಗ್ತವೆ. ಆಮೇಲೆ ಕೊಟ್ಟಂತ ತಗೊಂಡೋಗಿ ಫ್ಯಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರೆ ಸ್ವಾಮಿ. ಈ ವಿಚಾರ ಹೇಳ್ಬೇಡಿ, ತಲೆ ಕೆಟ್ಟ ಆಫ್ ಮಾಡಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ಆ ಕುಣಗೂಲ್ ಹತ್ರ ಮದ್ದೂರ್ಗ್ ಹೋಗಲ್ಲ ರೋಡು. ಅಲೋ ಅಣ್ಣ, ಒಂದ್ ನಿಮಿಷ ಹೇಳತ್ ಕೇಳಿಸ್ಕೊ. ನಿಂಗ್ ತಲೆ ಕೆಡ್ಸಕ್ ನಂಗೆ ನಾನು ಇವನಲ್ಲ, ಒಂದ್ ಸ್ವಲ್ಪ ಹೇಳತ್ ಕೇಳಿಸ್ಕೊ. ಹಲೋ ಅಣ್ಣ, ಈ ಕುಣಗೂಲಿಂದ ಮದ್ದೂರ್ಗ್ ಹೋಗಲ್ವ ರೋಡು? ಎಲ್ಲ ನೋಡಿದ್ರಿ ಕುಣಗೂಲಿಂದ ಮದ್ದೂರು. ಒಂದ್ ನಿಮಿಷ ಹೇಳ್ದೆ ಕೇಳಿಸ್ಕೊಳಯ್ಯ. ಅಲ್ಲಿ ಕುಣಗೂಲಿಂದ ಮದ್ದೂರ್ಗ್ ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ 3.5 ಎಕರೆಗೆ ಬಂದು ತಗೊಂಡ್ ಹೋಗೋರೆ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ಬಂದು ತಗೊಂಡ್ ಹೋಗಿರೋದು ನನ್ಗೆ. ಈ ಇದ್ರಲ್ಲಿ ಯಾವ್ದಾಗಪ್ಪ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ ಸಾರು, ಈ ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಐತಲ್ಲ, ಪರಂಗಿ ಗಿಡದಾಗ ಕಾಯಿ ಜಾಸ್ತಿ ಬಿಟ್ರೆ ಯಾವ್ದಾರ ಒಂದ್ ಚೂರು ಸುಮ್ನೆ ಗಾಳಿ ತೋಬೆಚ್ಚಿಗೆ ಬೀಸಿರೆ ಪರಂಗಿ ಗಿಡ ಬರ್ದು ಹೋಗ್ತೈತೆ. ನುಗ್ಗೆಕಾಯನ್ನ ಒಂದ್ ದಿವ್ಸ ಯಾವನ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ಗೆ ಒಂದ್ ಚೂರು ಹಿಂಗ ಹತ್ತೈತಿ ಹಿಂಗ ಅಳ್ಳಾಡ್ತಂದ್ರೆ ನುಗ್ಗೆ ಮರನೇ ಮುರಿದು ಹೋಗಿತ್ತು ಅಂತಂದ್ರೆ ಬಾಗಿಲು ಫಿನಿಶಿಂಗ್ ಹೆಂಗ್ ಬರ್ತವೆ, ಕಿಟಕಿ ಹೆಂಗ್ ಫಿನಿಶಿಂಗ್ ಬರ್ತವೆ. ಯಾವ್ದು ನೀವ್ ಯಾವ್ದಕ್ಕೂ ಒಂದ್ಸಲ ಹೋಗಿ ಹಾಸ್ಪಿಟ್ಲ್ ಚೆಕ್ ಈಗಲೇ ಫಸ್ಟ್ ಸಣ್ಣದಾಗಿ ಚೆಕ್ ಮಾಡ್ಸೋದು ಒಳ್ಳೇದು ಅಂತ ನನ್ನ. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ಳೋಣ ನರಸಿಂಹಣ್ಣ, ನೀನು ಸುಮ್ಮನೆ ಮಾತಾಡಿದ್ರೆ ನಮ್ಗೆ ತಿಕ್ಲಿಡಿದೆ ಹಿಂಗೆಲ್ಲ ಕೇಳ್ಕೊಂಡ್ ಮನೆಗೆ ಹೋಗಿ ಜಗಳ ಆಡಿ ನಮ್ಮ ಮನೆಗೆ ಹಿಂಗಿದ್ರಿಂದ ಗಲಾಟೆಗಳಾಗಿ ಅದ್ಲು ಬದ್ಲಾಗಂಗ್ ಮಟ್ಟ ಐತ್ ನಮ್ದು. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊ. ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ, ಅವ್ರು ಇಷ್ಟು ಬೀಜ ಕೊಟ್ಟಿದ್ರು. ಕೃಷಿ ಇಲಾಖೆ ಅಂತ ನಮ್ ತಲೆನೇ ಕೆಟ್ಟೋದು. ತಡಿ ಅವರು ಬೀಜ ಕೊಟ್ಟಿದ್ರು ಗೊತ್ತಾಯ್ತಾ? ಫಾರ್ಮ್ ಬೀಜ ಅಂತ ಇದನ್ನ ಹಾಕ್ರಿ, ತುಂಬಾ ಚೆನ್ನಾಗ್ ಬರುತ್ತೆ, 3 ತಿಂಗಳು ಬೆಳೆ ಇದು, ಪರಂಗಿಂಡು ನುಗ್ಗೆಕಾಯ್ದು, ನಾವೇ ಬಂದ್ ತಗೊಂಡೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ. ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು. ಆಮೇಲೆ ಗುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು, ನಮ್ಗೆ ರೇಟ್ ಅರಿಲಿಲ್ಲ ಗೊತ್ತಾಯ್ತಾ? ಅಲ್ಲಿದು ಕುಣಗುಲಿಂದ ಮದ್ದೂರ್ ರೋಡಾಗೆ ಬಂದ್ ತಗೊಂಡೋದ್ರು ಅವ್ರು ಯಾರೋ.
ಗೊತ್ತಾಯ್ತಾ, ಬೆಂಗಳೂರಿನವರು. ತಿರ್ಗಾ ನಂಬರ್ ಇರ್ಲಿಲ್ಲ, ಹಿಂಗ್ ಕೇಳ್ದೆ ತೋಟದವನ್ಗೆ, ಅಣ್ಣ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು. ಈಗ ಅದಕ್ಕೆ ನಾನು ಹೇಳ್ತಾ, ನೀನ್ ತುಮಕೂರು ಗುಬ್ಬಿಗೇಟಾಗ ಓಡಾಡ್ತಿರ್ತೀಯಲ್ಲ, ಹೋಗ್ತೀನಿ ಈಗ, ತುಮಕೂರು ಗುಬ್ಬಿಗೇಟ್ಗೆ ಹೋಗ್ತೀನಿ ಈಗ. ಹೋಗ್ಬಿಟ್ಟು ಅಸ್ಲಾಂ ಅಣ್ಣರೇ, ಇದು ನುಗ್ಗೆ ಗಿಡ ಒಂದು ಎಷ್ಟು ಎಕರೆ ಇರೋದು? ನುಗ್ಗೆ ಗಿಡ 2.5 ಎಕರೆ, 2.5 ಎಕರೆಗೆ ಐತೆ. ಪರಂಗಿ ಗಿಡ ಎಷ್ಟು ಎಕರೆಗೆ? 2.25 ಎಕರೆಗೆ. ಅದು ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಎಲ್ಲ ಅಲ್ಲೇ ಬರ್ತಿದಾವ ಅಣ್ಣ? ಆಲೆ ಕಾಯಿ ಬಂದವಣ, ಆಲೆ ಕಾಯಿ ಕಿತ್ ಮಾರಿಡ್ತಾ ಇದೀವಿ ನಾವೇ ರೋಡಾಗೆ. ಪರಂಗಿ ಗಿಡ ವಾಸ್ಕಲ್ಲಿಗೆ, ನುಗ್ಗೆ ಗಿಡ ಕಿಟಕೆ ಬಾಗಿಲಿಗೆ ಬರ್ತದಂತೆ, ಒಂದ್ 2 ಎಕರೆಗೆ ಅದೈತೆ ಅಂತೆ, ಒಂದ್ 2.5 ಎಕರೆ. ಬೀನ್ಸ್ ಅಣ್ಣ, ಲಾರಿಗೆ ಬೀನ್ಸ್ ಮಾಡ್ತಾರಂತಲ್ಲ, ಆಗ ಬಾಡಿ ಕಟ್ಟಕ್ಕೆಲ್ಲ ಆಗ ಬರುತ್ತೆ ಅಣ್ಣ. ಹೋಗಿ ಬರ್ರಿ ನೋಡ್ಕೊಂಬರೋಣ ಅಂತ ಕರಿತೀನಿ. ಅವರೇ ಅಲ್ಲಿ ನನಗೆ 2 ಬಿಟ್ರ ಒತ್ತಗ ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನೋ ಅಥವಾ ಎಲ್ಲ ಏನೋ ಗಿಮಿಕ್ ಮಾಡ್ಕೊಂಬಂದ್ ಏನೋ ನನ್ನ ಏನೋ ಮಾಡಕ್ ಮಾಡ್ಯಾವ ಅಂತಾನ ಸೀದಾ ಕೇಳ್ದಂಗ್ ಮನೆ ಕಡೆಗೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗುತ್ತೆ. ಹೋಗಿ ಬಾಕಲಲ್ಲಿ ಹೋಗಿ ಕಿಟಕಿ ಪಟ್ಟಿಗೆ ಬರ್ತದೆ ಪರಂಗಿ ಗಿಡ ನುಗ್ಗಿ ಗಿಡ ಅಂತ ಹೋದ್ರಿ ಫ್ಯಾಮಿಲಿಯಾಗ ಏನೋ ಓನರ್ ಕೇಳಕ್ ಹೋದ್ರಿ. ಆಯ್ತು, ಖಂಡಿತ ಹೇಳ್ತೀನಿ, ಕೇಳಿಸ್ಕೊ. ಇಲ್ಲಿ ನಿನಗ್ ಗೊತ್ತಿಲ್ಲ ಹೇಳ್ದಾಗ ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬೇಡ ಅಣ್ಣ ನೀನು. ಹೋಗು ಅಣ್ಣ, ಒಟ್ಟು 5 ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡನು ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ ಎಲ್ಲೇ ತೋರ್ಸು, ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನೀನ್ ಕರ್ಕೊಂಬರ್ರಿ ಅನ್ನಕ್ಕೆ ನಿನ್ಗೆ ಗೊತ್ತಿಲ್ಲ. ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು. ಆಮೇಲೆ ನಮ್ಮ ಪಕ್ಕದವನು ಯಾರ ಅಣ್ಣನ ಸೇನ್ ಕೋನ್ ನಾಮ್ ಕ್ಯಾ ಬೋಲ ಇಲ್ಲಿ ಹಲೋ ಅವನು ನರಸೇಗೌಡ, ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಅವ್ರೆ. ಆಗ ಅವರು 1.25 ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ, ಚೆನ್ನಾಗ್ ಬೆಳ್ದೈತೆ. ಅದು ಮೂಗ್ಬಟ್ಕೆನ ಹೋಗುತ್ತ, ಮೂಗ್ಬಟ್ಕೆ ಹೋಗುತ್ತಲ್ಲ. ಯಾರು ಮೂಗ್ಬಟ್ಟಿಗೆ ಹೋಗುತ್ತೆ ಅಂತ? ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಎಲ್ಲ ಮೈಯೆಲ್ಲ ಗಜ್ಜೆತ್ತಿ ನೀವು ಸಾಬ್ರ ಏನಾದ್ರು ಗುರ್ತಿಡಿ ಎಲ್ಲ ಒಂದು ಕಾಂಗ್ರೆಸ್ ಗಿಡ ಕಿತ್ ನೋಡಿ. ಏಯ್ ಅಣ್ಣ, ಕಾಂಗ್ರೆಸ್ ಗಿಡ ಎಷ್ಟೆತ್ರಕ್ಕೆ ಬೆಳ್ದೈತೆ ಅಂತ ನೋಡಿದೀನಿ ನೀನು? ನಿಮ್ಗೆ ಯಾವ್ದೋ ಹಾಸ್ಪಿಟಲ್ ತಪ್ಪಿಸ್ಕೊಂಬಂದಂಗೆ ಕಾಣ್ತೀರಾ ಇವ್ರೆ, ನಮ್ಮನ್ನ ತಲೆ ಕೆಡಿಸ್ತೀರಾ ಅಣ್ಣ? ಖಂಡಿತ ಇಲ್ಲ, ಕಾಂಗ್ರೆಸ್ ಗಿಡ ಮೂಗ್ ಬಿಟ್ಕೊಂಡು ಮೂಗಕ್ಕೆ ಹೊರಟೋಗ್ತೈತೆ, ಅದು ಪಾಯ್ಸನ್ ಅದು. ಅಣ್ಣ ಕಾಂಗ್ರೆಸ್ ಗಿಡ 1.5 ಎಕರೆಗೆ ಬೆಳ್ಸೋನೆ, ಸಖತ್ 10 ಅಡಿ ಬೈಟ್ ಬೆಳ್ದೈತೆ, ಎಲ್ಲ ಮೂಗ್ ಬಟ್ಕ್ ಹೋಗ್ತಾವಂತಲ್ಲ ಅವು. ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗಿ ನಿಂತ್ಕೊಂಡವೆ. ಅದೇನ ಪೂರ್ತಿ ನಿಮ್ದು ಅಡ್ರೆಸ್ ಹೇಳಿ, ಯಾವ ಊರು ನಿಮ್ದು? ತಗೊಳಪ್ಪ, ಈಗ ಒಳ್ಳೆ ಚೆನ್ನಾಗೈತೆ ಅಣ್ಣ. ಮತ್ತೇನ್ರಿ ಚಿಕ್ಕಿಡಿ ಮಾತಾಡ್ತೀರ? ಕಾಂಗ್ರೆಸ್ ಗಿಡ ಮೂಗ್ ನತ್ಬೋದು, ಯಾರು ನಮ್ಮ ಬೆಟ್ಟಲ್ವಾ ಮೂಗ್ ನತ್ ಮಾಡ್ತಾರೆ ಅಂತಂದ್ರೆ ಅಣ್ಣ. ಈಗ ಅದು ಕಾಲ ಹಳೇದ್ ಹೋಯ್ತು, ನಿಮ್ ಕಾಲ. ಅದು 1.5 ತಿಂಗಳು ಬೆಳೆ. ಅಲ್ಲಲ್ಲ, ಇದೇನ್ ಅಲ್ಲಲ್ಲ, ನೀವು ಮಾತಾಡ್ತಾರ ಮಾತೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊಬ್ಬರ ಔಷಧಿ ಎಲ್ಲ ಅವರೇ ಕೊಡ್ತಾರೆ. ಅಲ್ಲ, ನೀವ್ ಯಾರು ಹೇಳಿ ಮೊದ್ಲು? ನಾನ್ ಅನ್ವಾರು ಖಂಡಿತ. ಇವ್ರು ನಿಮ್ಮ ಇದು ಮನೇಲಿದ್ದೀರಾ ಎಲ್ಲಿದ್ದೀರಾ? ಮಂತಾವೆಲ್ಲ ತೋಡ್ತಾವಿದ್ದೀನ. ಈಗ ಬರಂಗಿದ್ರೆ ಬಂದ್ಬಿಡಪ್ಪ ನೀನು. ಬರಂಗಿದ್ರೆ ನೋಡ್ಕೊಂಡೆ ಹೋಗ್ಬಿಡಿವಂತೆ. ಹಂಗೆ ಪಕ್ಕದ ಬೋರೆಗೋಡೊಂದು ಇದು ನೋಡ್ಕೊಂಡು ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳೆದ ಹೂವ ಅಳ್ಳು ನಿಂತೈತಣ್ಣ. ಅದು ಮೂಗ್ಬಟ್ಟಿಗೆ ಹೋಗುತ್ತಂತೆ ಅದು. ನಮ್ಮ ಸಿಕ್ಕಿಡಿಯೋದು ಒಂದು ಬಾಕಿ ಐತೆ ನನ್ಗೆ. ಇದು ಪಕ್ಕದಾಗ ಯಾರನ್ನ ಇದ್ರು ಕೊಡಿ ಮೊಬೈಲ್. ಮೊಬೈಲ್ ಪಕ್ಕದಾಗ ಯಾರನ್ನ ಇದ್ರೆ ಯಾರು ಅವನಲ್ಲಿ ನೀರ್ ಹಾಯಿಸ್ತಾವನಲ್ಲ ತೋಟದ ಹತ್ರ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತಾನ ಬೋರೆಗೋಡ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ? ಎಲ್ಲ ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ? ನಾ ಬದ ಕಟ್ಟಿ ಎಲ್ಲ ನೀರ್ ಹಾಯಿಸ್ತಾರೆ. ಕರೆಂಟ್ ಇದ್ದಾಗ ಅವಾಗ ಹಾಯಿಸ್ತಾ ಇರ್ಬೇಕು, ಬೆಳಗ್ಗೆ ಸಾಯಂಕಾಲ. ನೀವು ಇದು ಹಾಸ್ಪಿಟ್ಲಿಗೆ ಯಾವ್ದನ್ನ ತೋರಿಸ್ತಾ ಇದ್ರ ಆಕೆಗೆ? ನಾನ್ ಯಾಕೆ ಹಾಸ್ಪಿಟಲ್ ತೋರಿಸ್ಲಿ? ಬಾರಯ್ಯ, ಈಗ ಮುಂದಿನ ವಾರ ಅವ್ರು ಬೆಂಗಳೂರಿನವ್ರು ಬರ್ತಾರೆ. 80,000 ರೂಪಾಯಿಗೆ ಕೇಳಿದ್ರು. ನಾವು ಕೊಡಲ್ಲ ಅಂತ ಅಂದ, 1 ಎಕರೆ ಕೊಡಲ್ಲ ಅಂತ ಅಂದ ಅವಯ್ಯ. ನಾವ್ ಬೇರೆ ತುಮಕೂರ್ನಾಗೆ ಯಾರ ತಗೊಂಡಿದ್ರೆ ಇದ್ ಮಾಡ, ಇಲ್ಲ ಅಂದ್ರೆ ಅವ್ನು ಫೋನ್ ಮಾಡಿರ್ಬೇಕಾದ್ರೆ ನಮ್ ಮುಂದಿನ ವಾರ ಭಾನುವಾರ ಬಂದು ಕುಯ್ಕೊಂಡು ಹೋಗ್ತಾರೆ. 80,000 ರೂಪಾಯಿ ಕೇಳೋರು 1.5 ಎಕರೆ. ಅದು ಮೂಗ್ ಬಟ್ಕ ಹೋಗುದಂತಲ್ಲ ಈಗ ಫಾರಿನ್ಗೆ. ಇದ್ರಿ ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಮೈ ಕೊಡ್ತೋತಿ ಎಲ್ಲ ಎಲ್ಲ ಇದು ಇದೆಂತದು ಈ ಸತ್ನಾಯಿ ಒಟ್ಟು ಉದ್ಯಮಿದಲ್ಲ ಹಂಗ್ ಮೈ ಕೈ ಉದ್ಯಂತವ ಅಂತಂದ್ರೆ ಮೂಗ್ ಕೊಟ್ಟು ಹೋಗ್ರಿ ನಮ್ಗೆ ಯಾರು ಮೆಟ್ನಾಗೂ ಅಲ್ವಾ? ಹೋಗ್ಲಿ ಬಿಡಪ್ಪ, ಈ ಪರಂಗಿಣ್ಣು ಇದು ನಮಗೆ ನಮ್ಮನ್ನ ಖಂಡಿತ ನಮ್ಮನ್ನ ಸಾಹೇಬ್ರ ಕೈಲಿ ಯಾಕೆ ಯಾವಾರ್ದಾರ ಕೈಲಿ ವರ್ಕೌಟ್ ಮಾಡಿದ್ರ ನೀವು ಯಾರೋ ನೀವು ಖಂಡಿತ ನಿಮ್ದು ಒಂದ್ಸಲ ಅಣ್ಣ
ನಾನು ನಿಮ್ ತಾಯಿನೆಗೂ ಹೇಳ್ತೀನಿ ಕೇಳಿಸ್ಕೊ. ನಮ್ಮ ತಾಯಿನ ವ್ಯವಸಾಯ ಅಣ್ಣ ಕಣ್ಣು ಸತ್ಯ ಹೇಳ್ತಿರೋದು, ನಿಮ್ ಸತ್ವಾಗ್ಲು ಅಣ್ಣ. ಇಂಥ ನನ್ನ ಮಕ್ಳು ಸಿಗೋದೆ ನಮ್ಗೆ. ನಮ್ಗೆ ಕೋರ್ಟ್ ಮರ್ತೇ ಹೋತು, ಟೈಮ್ ಆಗಿ ಹೋತು ಕೋರ್ಟ್. ಅಣ್ಣ ಮರ್ತೇ ಬಿಟ್ಟಿದ್ದೀನಿ ನಮ್ಗೆ. ಅಣ್ಣ ಅಣ್ಣ ನರಸಿಂಹಣ್ಣ ಏನೈತೆ ಏನ್ ಬಿಟ್ಟಿದ್ಯೋ? ನೀನೇನ್ ಎಂಟ್ರಿಗೆ ಸಾರಿ ಸಾಕಿದ್ಯಾ, ಮಕ್ಳಿಗೆ ಸಾಕಿದ್ಯಾ, ಮಕ್ಳು ಫೀಸ್ ಕೊಟ್ಟಿದ್ಯಾ, ಯಾವ್ದಾನ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ, ಒಬ್ಬಟ್ಟು ಮಾಡಕ್ ಬೇಳೆ ತಗೊಂಬಂದಿದ್ಯಾ, ಬೆಲ್ಲ ತಗೊಂಬಂದಿದ್ಯಾ, ನೀರ್ ತಗೊಂಬಂದಿದ್ಯಾ, ಇದ್ ಮಾಡಿದ್ಯಾ, ಕಾಸಿನ ಸರ ಕೊಡ್ಸಿದ್ಯಾ? ತಡಿಯಲೇ ನನ್ ಮಾತಾಡಿದಾಗ ಕಾಸಿನ ಸರ ಕೊಡ್ಸಿದ್ಯಾ, ಕಿವಿಗ್ ಸಾರೆ ವಾಲೆ ಕೊಡ್ಸಿದ್ಯಾ, ಕಿವಿಗೆ ಆಂಗಿಲ್ಸ್ ಕೊಡ್ಸಿದ್ಯಾ, ಉಂಗ್ರ ಕೊಡ್ಸಿದ್ಯಾ, ಮಗಿಗ್ ಬಟ್ಟೆ ಕೊಡ್ಸಿದ್ಯಾ, ನನಗ್ ಬಟ್ಟೆ ಕೊಡ್ಸಿದ್ಯಾ, ಓಡಾಡ ಗಾಡಿ ಕೊಡ್ಸಿದ್ಯಾ, ಮನೆ ಬಾಡಿಗೆ ಕೊಟ್ಟಿದ್ಯಾ, ಅಡ್ವಾನ್ಸ್ ಕೊಟ್ಟಿದ್ಯಾ, ಪಾದ ಸಾಮಾನು ಕೊಡ್ಸಿದ್ಯಾ, AC ಕೊಡ್ಸಿದ್ಯಾ, ಕೊಡ್ಸಿದ್ಯಾ, ಟಿವಿ ಕೊಡ್ಸಿದ್ಯಾ, ಏನ್ ಕೊಡ್ಸಿದ್ಯೋ? ಕೊಟ್ಟಿದ್ದೀನಿ. ನೀನ್ ತಾಯಿನ ಹಾಕ್ಯ ನಮ್ಮನ್ನ ಹಾಕ್ಯ ಈ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ ಒಂದೇ ಸಮ ಹಂಗನ ಹೊರ್ಗನ ಹೋಗಲ್ವಲ್ಲ ನೀನ್ ತಾಯಿನ ಹಾಕ್ಯ. ನೀನು ನಾನ್ ಯಾಕೋ ವರ್ಗೋಗನ ತಾಯಿನಾಕೆ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಮನುಷ್ಯರು. ಒಬ್ಬರನ್ನ ಒಂದ್ ಮಾತು ಅಂದಾರಲ್ಲ, ಈ ಚಿನಾರಿ ಮುಂಡೆ ಮುಂದೆ ಬೈಸ್ಕೊಳೋದ್ ಬಂದಿಲ್ಲ. ಯಾವ ದೇವ್ರು ಇಲ್ವ ಆ ಮುಂಡೆ ಸಾಯಕ್ರಕ್ಕೆ? ಯಾವ ದೇವ್ರು ಕೈ ಇದೆಯಲ್ಲ, 3 ದಿನಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀನಿ. ಬೈತಾಳಲ್ಲ, ಪಾಪ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ರಿ. ದೇವ್ರಿಗೆ ನಾವು ಪೂಜೆ ಮಾಡಲ್ವನೋ? ದೇವ್ರಿಗೆ ನಾವು ಊದ್ಗಡಿಸ್ತೀವಿ, ಕರ್ಪೂರ ಹಚ್ತೀವಿ, ಬಿಟ್ಟು ವಾರ್ತೆ ಓದ್ತೀಯ? ಸಾಂಬ್ರಾಣಿ ಹಚ್ತೀವಿ, ಹೂವ ಹಾಕ್ತಿವಿ, ಊದ್ಗಡಿ ಹಚ್ತೀವಿ, ಕರ್ಪೂರ ಹಚ್ತೀವಿ, ಡಣ್ಣ 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 ಕಿತ್ತೋದ್ ಮುಂದೆ ಅಂತ ಗಂಟೆ ಬಾರಿಸ್ತೀವಿ ಎಲ್ಲ. ನೀನು ಅವ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲವ್ ಮಾಡ್ತಿರ್ಲಿಲ್ವ ನನ್ನ? ಯಾರ ಹೋಗೋಣ ಲವ್ ಸೇಟೆ ಇರ್ಲಿಲ್ಲ, ಲವ್ ಮಾಡಕ್ ಹೋಗೋಣ ನಾವು. ಸೇಟೆ ಗತಿ ಇರ್ಲಿಲ್ಲ, ಲವ್ ಮಾಡಕ್ ಹೋಗೋಣ. ಕಣ್ಬಿಟ್ಟು ರಾತ್ರಿ ಕುಡಿದ್ರೋದ್ ಇಲ್ದಾಯ್ತಾ? ಫೈನಾನ್ಸ್ ಮಾಡ್ತಿದ್ದೆ ಅಂತೆ, ನಮ್ಗೊಂದಿಷ್ಟು ಕೊಡು. ನಾನ್ ಸುಮ್ನೆ ನಿಂತ್ಕೊಂಡು ಹೋಗಿದ್ದೀನಿ ನಾನೇ. ಇದು ಯಾರಿಗ್ ಮಾಡಿದ ನಂಬರ್ 161 ಲಾಸ್ಟ್ ನಂಬರು. ಕುಡಿದ್ ಬಿಡ್ತಾರೆ, ತಲೆ ತಿಂತಾರೆ. ಶಿವ ಅಂತ ಈಗ. ಹಲೋ, ಏನ್ ಹೇಳು? ಬಾರೋ ಇವತ್ತು ಊರ್ಗೆ. ಬಂದು. ಹಲೋ, ಹೇಳ್ರಿ, ಎಲ್ಲಿದ್ದೀರಾ? ಅಯ್ಯೋ, ಹಲೋ, ಎಲ್ಲಿದ್ದೀರಾ? ಮಂತೇವ ಇದ್ದೀನಿ. ಯಾರ್ ಮಂತವ? ನಮ್ಮಂತೇವ. ಯಾಕೆ ನನ್ ಯಾಕೆ ಅನ್ಸ್ತಿದೀಯ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ. ಟೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಯಾರು? ನಾನು. ನೀನು ಅಂದ್ರೆ ಯಾರು ಅನ್ನೋದು ಗೊತ್ತ, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ಯಾಕೆ ಈ ತರ ಮಾಡ್ಬೋದು? ಯಾರು ಹೇಳವ? ನಿನ್ ಖಾಲಿ ಬೀಳ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಡ್ರೆ? ನನ್ಗೆ ಯಾಕೆ ಹೇಳಕ್ಕ? ನೀನ್ ಖಾಲಿ ಬೀಳ್ತೀನಿ ಹೇಳಿ, ನೀನ್ ಖಾಲಿ ಬೀಳ್ತೀನಿ ಹೇಳಿ. ಯಾರು? ನರಸಿಂಹಣ್ಣ. ಅಯ್ಯೋ, ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ನರಸಿಂಹಣ್ಣ. ನಾನೇ ಹೇಳಕ್ಕ ಅಚ್ಚುಕಟ್ಟಾಗಿ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಒಬ್ಬಟ್ಟು ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನಾಗ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾಯಿ ಎದಳ್. ಹಲೋ ಹಲೋ, ಹೇಳ್ರಿ, ಎಲ್ಲಿದ್ದೀರಾ? ಅಯ್ಯೋ, ಹಲೋ, ಎಲ್ಲಿದ್ದೀರಾ? ಮಂತೇವ ಇದ್ದೀನಿ. ಯಾರ್ ಮಂತವ? ನಮ್ಮಂತೇವ. ಯಾಕೆ? ಯಾರು ನಮ್ಮರು ಮಗಾರು ಬಂದಿದ್ರು, ಮಾತಾಡ್ತಾ ಇದ್ರು. ನೀವ್ಯಾರು?
ಯಾರು? ನನ್ ಯಾಕೆ ಅನ್ಸ್ತಿದ್ಯಾ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ ಕಳ್ಳ ತೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಯಾರು? ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ರೋಡಾಗ ನಿಂತಿದ್ದೀನಿ. ನಮ್ಮ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ 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 ಏನ್ ಹೇಳ್ರಿ ಯಾರು? ನಮ್ಮನೆ ಯಾರು? ಕೆರೆನ ಉಯ್ಬೇಕವ್ರು ಹೇಳಲ್ಲ ತಾಯಿನ. ಹೇಳ್ರಿ ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳಿ? ನಮ್ಗೆ ಬೀಚ್ ರೈಡ್ ಮಾಡ್ಬೇಡಿ, ಇದಾಗೋದು ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತ, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರಕ್ಕ? ಯಾರೋ ನೀನ್ ಖಾಲಿ ಬಿಡ್ತೀನಿ ಹೇಳಿ. ನಮ್ಗೆ ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊರಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತಿದ್ದ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ, ಹೇಳಿ ನಾನ್ ಯಾಕಂದ್ರೆ ಹೇಳಕ್ಕ. ನರಸಿಂಹಣ್ಣ ಅಮ್ಮ, ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತನ ಹೇಳ್ರಿ ಬಾಯ್ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ, ನಮ್ಮನ್ ಯಾಕೆ ಈ ತರ ಮಾಡ್ಬಿಟ್ಟು? ಯಾರು ಹೇಳವ? ನಿನ್ ಖಾಲಿ ಬಿಡ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಟ್ರೆ? ನನ್ಗೆ ಯಾಕೆ ಹೇಳಕ್ಕ? ನೀನ್ ಖಾಲಿ ಬಿಡ್ತೀನಿ ಹೇಳಿ. ನೀನ್ ಖಾಲಿ ಬಿಡ್ತೀನಿ ಹೇಳಿ. ಯಾರು? ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ, ಆ ಭಗವಂತ ಇಲ್ಲ, ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ, ಹೇಳಿ. ಭಗವಂತ ಇಲ್ಲ. ಹುಟ್ಟೈತಿ, ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಎಲ್ಲ ಹುಟ್ಟಾರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ, ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಹೇಳ್ರಿ. ದೇವ್ರ ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಯಿಸ್ತಾನ. ಇಲ್ಲ, ಅವನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರು ನೀನು. ನಾನಿಲ್ಲ, ನನ್ಗೆ ಯಾರು? ಅಣ್ಣ ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ ಅಚ್ಚುಕಟ್ಟಾಗಿ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಹಬ್ಬ ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನಾಗ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾಯಿ, ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ನಿಮ್ ಅದೇ ನನ್ಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಬಸ್ ಸಿಗುವಂತ ಮಾಡಿದೆ ನೀನು. ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದೊಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರ ಇಬ್ರು ಸಾಕಿ ಇಂಥದಾಗ ಗೋಳಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳವ ತಾಯಿ? ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಕ್ಯಾಯ? ನಾನ್ ಕೆಂಪಮ್ಮ.
ಕೆಂಪಮ್ಮ ನೇರು ಮನಿ ಕಂಡವ್ರೆ ಎಬ್ರುಸ್ಬಾ ಮನಿಕಂದಿದ್ ಹೋಗಿ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ಕೆರ ಹೊರದಂಗ ಬೆಳಬೆಳಿಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಬೈದಿದ್ಯಾ? ಬೆಳಗ್ಗೆ ಇನ್ನೊಂದಿನ ಫೋನ್ ಮಾಡಿ ನೋಡು ನನ್ನ ನಂಬರ್ 161 ಲಾಸ್ಟ್ ನಂಬರ್. ನೀನ್ ಯಾಕೆ ಲಗ್ನ ಪತ್ರಿಕೆ ನಂಬರ್ ಹಾಕ್ಸಿದ್ದೆ?